ಮಾಡೋಣ ಬರ್ಲಿ ಕಸ್ಟಮರ್ ಚಾಯ್ಸ್. ನಾನು ಹೇಳಿಲ್ವಾ ಚಾನ್ಸ್ ಪೈಸಲ್ಲಿ ಈ ಸಾರಿ ಗಾಡಿ ಕೊಡ್ತೀನಿ ಅಂತ, ಆಗಿದಷ್ಟು ಬೇಗ ಬನ್ನಿ ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ರೆ ಇದೇ ನೀವು ಮಾಡ್ತೀನಿ ಅಂದ್ರೆ ಇದಕ್ಕೂ ಸಹ ನಿಮಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಬಟ್ ಆಲ್ರೆಡಿ ಇದರಲ್ಲಿ ಎಲ್ಲ ಫಿಟ್ಟಿಂಗ್ ಇರೋದ್ರಿಂದ ನಿಮಗೆ ಎಲ್ಲ ಫ್ರೀ ಇದೆ. ಕ್ವಿಡ್ ಗಾಡಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಿರಲ್ಲ, ಅವ್ರಿಗೋಸ್ಕರ ಒಂದಲ್ಲ ಎರಡೆರಡು ಆಪ್ಷನ್ ನಾನು ಕೊಡ್ತೀನಿ. ಒಂದ್ ಬಂದು ನಿಮಗೆ ಮೆಟಾಲಿಕ್ ಗ್ರೀನ್ ಬರ್ತದೆ, ಇನ್ನೊಂದು ಬಂದು ನಿಮಗೆ ವೈಟ್ ಕಲರ್ ಬರುತ್ತೆ. ಒಂದು 2017 ಇರುತ್ತೆ, ಇನ್ನೊಂದು ಬಂದು ನಿಮಗೆ 2019 ಮಾಡೆಲ್ ಇರುತ್ತೆ. ಯಾರೆಲ್ಲ ಪೋಲನ್ನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಎಷ್ಟು ಓಡಿದೆ ಸರ್? ಸರ್ 91,000 ಡ್ರೈವನ್ ಆಗಿದೆ ಗಾಡಿ. ಸರ್ ಪ್ರೈಸಿಂಗು ಸರ್ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ, ವಿತ್ ಟ್ರಾನ್ಸ್ಫರ್ ವಿತ್ ಇನ್ಸೂರೆನ್ಸ್ ಎಲ್ಲ ಸೇರಿ 4 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. 2021 ಮಾಡಲು ಸಿಂಗಲ್ ಓನರ್ ಗಾಡಿ, ಜಸ್ಟ್ 91,000 ಓಡಿದೆ. ಡೀಸೆಲ್ ವೇರಿಯಂಟ್, 14 ಮಾಡಲಿದ್ದು ಸಿಂಗಲ್ ಓನರ್ ಗಾಡಿ. ZX ಇದು ಟಾಪ್ ಅಂಡ್ ಮಾಡಲು, ಇನ್ಸೂರೆನ್ಸ್ ಎಕ್ಸ್ಪೈರಿ. ನೋಡ್ತಾ ಇರೋ ಬಂಧುಗಳೇ, ಯಾರೆಲ್ಲ ಒಂದು ಟಾಟಾ ಟಿಯಾಗೋ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಒಳ್ಳೆ ಒಂದು ಯುನೀಕ್ ಕಲರ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ನಿಮಗೆ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ, ಮಾರ್ಕೆಟ್ ಅಲ್ಲಿ ಈ ಕಲರ್ ಸಿಗುತ್ತೆ ಅಪರೂಪ. ಸರ್ ಏನ್ ಡೀಟೇಲ್ ಸರ್ ಇದು? ಸರ್ ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ 81,000 ಟೋಟಲಿ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಗಾಡಿ. ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ, ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ. 4,25,000 ಆಗುತ್ತೆ. ಬರೀ 4,25,000 ರೂಪಾಯಿಗೆ ನಿಮಗೆ 2017 ಮಾಡೆಲ್ ಇರುತ್ತೆ, ಸಿಂಗಲ್ ಓನರ್ ಗಾಡಿ ಅಲ್ಲ, ಪೆಟ್ರೋಲ್ ವೇರಿಯಂಟ್. ಸರ್ ಇದು ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಲೋನ್ 3.5 ಲಕ್ಷ ಲೋನ್ ಆಗುತ್ತೆ ಸರ್. 3.5 ಲಕ್ಷ ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಸ್ವಲ್ಪ ಒಂದು 50-60,000 ಕೊಟ್ಟರೆ ನಿಮಗೆ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಸಿಗುತ್ತೆ. ಹಾಗೆ ನೋಡ್ತಿರಲ್ಲ, ನೆಕ್ಸ್ಟ್ ಗಾಡಿ ನಿಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇರುತ್ತೆ. ಯಾರೆಲ್ಲ ಒಂದು ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಕಡಿಮೆ ಅಂತ ಅಂದ್ರು ನಿಮ್ಗೆ 24 ಅಂತೂ ಮೈಲೇಜ್ ಅಂತೂ ಬಂದೇ ಬರುತ್ತೆ. ಸರ್ ಏನ್ ಡೀಟೇಲ್ಸ್ ಇದು? 2014 ಮಾಡಲು ಸೆಕೆಂಡ್ ಓನರ್ ಗಾಡಿ, 86,000 ಡ್ರೈವನ್ ಆಗಿದೆ. ಟೋಟಲಿ ಶೋರೂಮ್ ಟ್ರ್ಯಾಕ್ ಇದೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವಿತ್ ಟ್ರಾನ್ಸ್ಫರ್ 4,25,000 ಮಾಡ್ಕೊಡ್ತೀವಿ. ಓಕೆ ಸರ್, ಇದಕ್ಕೆ ಲೋನ್ ಎಷ್ಟಾಗ್ಬೋದು? ಇದಕ್ಕೆ 3 ಲಕ್ಷ ಲೋನ್ ಆಗುತ್ತೆ ಸರ್. 3 ಲಕ್ಷ ಇದಕ್ಕೂ ಕೂಡ ನಿಮ್ಗೆ ಲೋನ್ ಆಗುತ್ತೆ. ಡೀಸೆಲ್ ವೇರಿಯಂಟ್. ಹಾಗೆ ನೋಡ್ತಿರಲ್ಲ ಬಂಧುಗಳೇ, ನಿಮ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇರುತ್ತೆ, ಪೆಟ್ರೋಲ್ ಅಲ್ಲ, ಅದನ್ನು ಕೂಡ ನಿಮ್ಗೆ 1.2 ಲೀಟರ್ ಡೀಸೆಲ್ ಎಂಜನ್ ಆಗಿರುತ್ತೆ. ಯಾರೆಲ್ಲ ಒಂದು ಗ್ರ್ಯಾಂಡ್ ಐಟನ್ ಬೇಕು, ಮೈಲೇಜ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಮಾಡೆಲ್ ಇದು? 2015 ಮಾಡಲು ಥರ್ಡ್ ಓನರ್ ಆಗಿದೆ. ಸ್ಟಾರ್ಟ್ ಟಾಪ್ ಅಂಡ್ ಮಾಡಲಿದೆ ಇದೆ ಗಾಡಿ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 82,324 ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಒಳ್ಳೆ ಹೈವೇಲಿ 25 ಮೈಲೇಜ್ ಬರುತ್ತೆ. ಇವತ್ತು ನಮ್ಮ ಶೋರೂಮ್ ಪ್ರೈಸ್ ಸರ್ 3,75,000 ಮಾಡ್ತಿದೀವಿ. ಇವತ್ತು ನಿಮ್ ಚಾನಲ್ ಕಡೆಯಿಂದ ಯಾರಾದ್ರೂ ನೋಡ್ಕೊಂಡ್ ಬಂದು ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡ್ ಬಂದ್ರೆ 3.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. ಟ್ರಾನ್ಸ್ಫರ್ ಫ್ಲಾಟ್ 25,000 ಅಲ್ಲೇ ಡಿಸ್ಕೌಂಟ್ ಮಾಡ್ಬಿಡ್ತೀವಿ. ಓಕೆ, ಸೊ ನೋಡ್ತಿರಲ್ಲ, ಯಾರೆಲ್ಲ ನಮ್ಮ ಚಾನಲ್ ಮುಖಾಂತರ ಬರ್ತಿರಲ್ಲ, ಅವ್ರಿಗೋಸ್ಕರ ಇನ್ಸ್ಟೆಂಟ್ 25,000 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ. ಒಂದು ಒಳ್ಳೆ ನೋಡ್ತಿರಲ್ಲ, ನಿಮ್ ಮುಂದೆ ಒಂದು ಹೋಂಡಾ ಸಿಟಿ ಇರುತ್ತೆ. ಅಂದ್ರೆ ನಿಮ್ಗೆ IV ಟೆಕ್ ಎಂಜನ್, 1.5 ಲೀಟರ್ ಹೇಳ್ಬೇಕಂದ್ರೆ ಆರಾಮಾಗಿ ಈ ಗಾಡಿ ನಿಮ್ಗೆ 17 to 18 ಮೈಲೇಜ್ ಅಂತೂ ಕೊಡ್ತದೆ. ಯಾರೆಲ್ಲ ಹೋಂಡಾ ಸಿಟಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಮಾಡಲ್ಲ? ಸರ್ 2011 ಮಾಡಲಿದ್ದು ಸೆಕೆಂಡ್ ಓನರ್ ಗಾಡಿ, 87,000 ಡ್ರೈವನ್ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹೊಸ FC ಮಾಡ್ಕೊಡ್ತೀವಿ, 5 years FC ಬರುತ್ತೆ. ಹೊಸ FC ಮಾಡ್ಕೊಡ್ತೀವಿ, ಎಲ್ಲ ರನ್ನಿಂಗ್ ಮಾಡ್ಕೊಂಡು ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. 3.5 ಲಕ್ಷಕ್ಕೆ ಆಗುತ್ತೆ ಸರ್ ವಿತ್ FC. 3.5 ಲಕ್ಷ ರೂಪಾಯಿಗೆ ನಿಮಗೆ ಅದನ್ನು ಸಹ ನಿಮಗೆ ಫ್ರೆಶ್ FC 5 ವರ್ಷ ನಿಮಗೆ FC ವ್ಯಾಲಿಡಿಟಿ ಬರುತ್ತೆ. ಸೊ ಹೇಳಿರೋ ಪ್ರೈಸ್ ಅಲ್ಲಿ ಸ್ವಲ್ಪ ಏನಾರ ಡಿಸ್ಕೌಂಟ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ, ಹೇಳಿರೋ ಪ್ರೈಸ್ ಅಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ಡಿಸ್ಕೌಂಟ್ ಅದು ಹಾಗೆ ಆಗುತ್ತೆ. ಅದೇ ತರ ಒಂದು ಫೋರ್ಡ್ ಫಿಗೋ ಸಹ ಇರುತ್ತೆ, ಒಳ್ಳೆ ವೈಟ್ ಕಲರ್ ಅಲ್ಲಿ ಒಳ್ಳೆ ಮಾಡೆಲ್ ಗಾಡಿ ಅಂತ ಹೇಳ್ಬೋದು. ಮಾಡೆಲ್ ಇರುತ್ತೆ, ಬಟ್ ನಿಮ್ಗೆ ಪ್ರೈಸ್ ಕಡಿಮೆ ಇರುತ್ತೆ. ಯಾರೆಲ್ಲ ಫೋರ್ಡ್ ಫಿಗೋನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ. ಸರ್ ಏನ್ ಮಾಡಲ್ ಸರ್? 2014 ಮಾಡಲಿದ್ದು ಸಿಂಗಲ್ ಓನರ್ ಗಾಡಿ. ZX ಇದು ಟಾಪ್ ಅಂಡ್ ಮಾಡಲು, ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. 89,000 ಓಡಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ಗೆ. 2.5 ಲಕ್ಷ ಸ್ಮಾಲ್ ನೆಗೋಷಿಯಬಲ್. ಓಕೆ, 2.5 ಲಕ್ಷ ನೆಗೋಷಿಯಬಲ್. ಓಕೆ, 2,50,000 ರೂಪಾಯಿ ಹೇಳ್ತಾರೆ. 14 ಮಾಡೆಲ್ ಸಿಂಗಲ್ ಓನರ್ ಕೂಡ ನಿಮ್ಗೆ ZX ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಹೇಳಿರೋ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ಸಣ್ಣ ಪುಟ್ಟ ಅಂತೂ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಈ ಗಾಡಿ ತಗೋಬೇಕು ಅಂದ್ರೆ ನೀವು SB ಕಾರ್ಸ್ ನ ವಿಸಿಟ್ ಮಾಡಿದ್ರೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಅಟ್ಲೀಸ್ಟ್ ಮಕ್ಕಳ ಖುಷಿಗೋಸ್ಕರ ಒಂದು ಸನ್ರೂಫ್ ಗಾಡಿ ತಗೋಬೇಕಂತ ಒಂದು ಆಸೆ ಇರುತ್ತೆ. ಏನಪ್ಪ ಸನ್ರೂಫ್ ಗಾಡಿ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರಲ್ಲ, 100% ನಿಮ್ಗೆ SB ಕಾರ್ಸ್ ಅಲ್ಲಿ ಯಾವುದೋ ಗಾಡಿ ರೇಟ್ ಜಾಸ್ತಿ ಇರೋದಿಲ್ಲ. ಎಲ್ಲ ಗಾಡಿ ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. WRV ಸನ್ರೂಫ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಮಾಡೆಲ್ ಹೇಳಿ ಸರ್. ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೈವೇಲಿ 30 ಕಿಲೋಮೀಟರ್ ಬರುತ್ತೆ, ಸಿಟಿಲೇ 25 ಕಿಲೋಮೀಟರ್ ಬರುತ್ತೆ. ನಾನೇ ಓಡಿಸ್ತಾ ಇದೀನಿ ಒಂದು ತಿಂಗಳಿಂದ ಗಾಡಿನ. ಗಾಡಿ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಇದೆ.
ವಿತ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ವಿತ್ ಟ್ರಾನ್ಸ್ಫರ್ 7 ಲಕ್ಷ ಕೊಟ್ಬಿಡ್ತೀನಿ ಸರ್ ಗಾಡಿ. ವಿತ್ RC ಟ್ರಾನ್ಸ್ಫರ್ 2017 ಮಾಡೆಲ್ ಬರೀ 7 lakhsಗೆ ನಿಮಗೆ ಅದೂ ಸಹ ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಸಿಗ್ತಾ ಇದೆ. ಈ ಪ್ರೈಸಲ್ಲಿ ನಮಗೆ ಒಂದು 8 ಸೀಟರ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಬಡವಾರ ಬಾದಾಮಿ ಅಂತ ಕೂಡ ಹೇಳ್ಬೋದು. ಈ ಗಾಡಿ ಒಮ್ಮೆ 8 ಜನ ಒಂದು ಕಡಿಮೆ ಪ್ರೈಸಲ್ಲಿ ನಿಮಗೆ ಜಾಸ್ತಿ ಜನ ಕೂತ್ಕೋಬೇಕು ಆ ಥರ ಗಾಡಿ ಯಾರೆಲ್ಲ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಗಾಡಿ ಮಾತ್ರ ನಿಮಗೆ ತುಂಬಾ ನೀಟ್ ಕಂಡೀಷನ್ ಇದೆ, ಲೆದರ್ ಸೀಟ್ ಕವರ್ಸ್ ಎಲ್ಲ ಮಾಡಿಸಿದ್ದಾರೆ. ಇದರಲ್ಲಿ ನಿಮಗೆ FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಕಂಡೀಷನಲ್ಲಿ ಸಿಗುತ್ತೆ. ಮೆಟಾಲಿಕ್ ಬ್ಲೂ ಕಲರಲ್ಲಿ ನಿಮಗೆ ಈ ಗಾಡಿ ಸಿಗುತ್ತೆ. ಸರ್ ಏನ್ ಮಾಡಲ್ ಸರ್? ಸರ್ ಇದು 2013 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ ಇದು. 71,000 ಅಷ್ಟೇ ಹೊಡಿದೆ ಗಾಡಿ. ಗಾಡಿ ತುಂಬಾ 8 ಸೀಟರ್ ಗಾಡಿ. ಈಗೆಲ್ಲ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಯ್ತು, ಈಗ ಇಂಪಾರ್ಟೆಂಟ್ ಬೇಕಾಯ್ತು, ಓಮಿನಿ ಸಿಗೋದು ತುಂಬಾ ಕಷ್ಟ ಇದೆ. ಅದರಿಂದ ಇದನ್ನ 2,75,000 ಈ ಗಾಡಿ ಕೊಡ್ತೀನಿ ಸರ್, ವಿತ್ ಟ್ರಾನ್ಸ್ಫರ್ ವಿತ್ ಇನ್ಸೂರೆನ್ಸ್. ಓಕೆ, 7,75,000 2,75,000 ರೂಪಾಯಿಗೆ ನಿಮಗೆ ಅದೂ ಸಹ 13 ಮಾಡೆಲ್ ಗಾಡಿ ಸಿಗ್ತಾ ಇದೆ. ಈ ಗಾಡಿ ನೀವೇನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ SB ಕಾರ್ಸ್ ಬ್ಯಾಂಗ್ಳೂರಲ್ಲಿ ವಿಸಿಟ್ ಮಾಡಬೇಕಾಗುತ್ತೆ. ಬಂಧುಗಳೇ, ಸ್ವಿಫ್ಟ್ ತರ ಗಾಡಿ, ಬಟ್ ನಿಮ್ಗೆ ಹೇಳಬೇಕಂದ್ರೆ ತುಂಬಾನೇ ಕಡಿಮೆ ಪ್ರೈಸ್. ಅದು ಯಾವ್ದು ಅಂತ ಕೇಳಿದ್ರೆ ನಿಮ್ಗೆ ಡ್ಯಾಟ್ಸನ್ ಗೋ ಇರುತ್ತೆ. ಒಳ್ಳೆ ಸ್ವಿಫ್ಟ್ಗೆ ಮತ್ತೆ ಈ ಗಾಡಿಗೆ ನನ್ನ ಪ್ರಕಾರ ಯಾವುದು ನೋಡೋಕ್ಕೆ ಡಿಫ್ರೆನ್ಸ್ ಅಷ್ಟು ಕಾಣೋದಿಲ್ಲ. ಸೇಮ್ ಆಸಿಡ್ ಸೀಟಿಂಗ್ ಕೆಪಾಸಿಟಿ ಮತ್ತೆ ಒಳಗಡೆ ಸ್ಪೇಷಿಯಸ್ ಗಾಡಿ ಸೀಟಿಂಗ್ ಇರುತ್ತೆ. ಹಾಗೆ ನಿಮಗೆ ಬೂಟ್ ಸ್ಪೇಸು ಕೂಡ ಇರುತ್ತೆ, ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಸಿಗುತ್ತೆ. ಮತ್ತೆ ಜೊತೆಗೆ ನಿಮಗೆ ಅಡಿಷನಲ್ ಫಿಟೆಡ್ ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, ಸ್ಪಾಯ್ಲರ್ ಇದೆ. ಹಾಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇದರಲ್ಲಿ ಫಿಟ್ ಆಗಿರುತ್ತೆ. ಮೈಲೇಜ್ ಕೇಳಿದ್ರೆ ಆರಾಮಾಗಿ ನಿಮಗೆ 18 ಮಿನಿಮಮ್ 18 ಅಂತೂ ಮೈಲೇಜ್ ಬಂದೇ ಬರುತ್ತೆ. ಸರ್ ಏನ್ ಡೀಟೇಲ್ ಸರ್ ಇದು? ಸರ್ ಇದು 2015 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 69,000 ಅಷ್ಟೇ ಹೊಡಿದೆ ಗಾಡಿ. ಓಕೆ, ಈಗ ಜನಗಳಿಗೆ ಎಷ್ಟೋ ಜನ ಗೊತ್ತಿಲ್ಲ, ಡಾಟ್ಸನ್ ಅಂದ್ರೆ ಮುಚ್ಚಿಬಿಟ್ಟಿದೆ ಕಂಪ್ನಿ ಅಂತ ತಿಳ್ಕೊಳ್ತಾರೆ. ಇಲ್ಲ, ರೆನಾಲ್ಟ್ ಅವರು ಈಗ ಟೇಕ್ ಓವರ್ ಮಾಡಿದ್ದಾರೆ. ಓಕೆ, ರೆನಾಲ್ಟ್ ಅವರು ರನ್ನಿಂಗ್ ಮಾಡ್ತಿದ್ದಾರೆ ಗಾಡಿನ, ಒಳ್ಳೊಳ್ಳೆ ಗಾಡಿ ಬರ್ತಾ ಇದೆ ಇವಾಗ. ಅದ್ರಲ್ಲಿ 69,000ನೇ ಹೊಡಿದೆ ಗಾಡಿ. ಟೋಟಲಿ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಗಾಡಿ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇವತ್ತು 2 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ಸರ್. ಬರೀ 2 ಲಕ್ಷಕ್ಕೆ? 2 ವೀಲರ್ ಬರಲ್ಲ, 2 ಲಕ್ಷ 2 lakhs. 15 ಮಾಡಲ್ ನೀವು ಸ್ವಿಫ್ಟ್ ತಗೋಬೇಕು ಅಂತ ಅಂದ್ರೆ ಕಡಿಮೆ ಅಂದ್ರೆ ನಿಮ್ಗೆ 4.5 ಲಕ್ಷ ರೂಪಾಯಿ ಕೊಡಬೇಕು. ಅದಕ್ಕಿಂತ ಬರೀ 40% ಅಂದ್ರೆ 2 lakhs rupeesಗೆ ನಿಮ್ಗೆ 15 ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಚಾನ್ಸ್ ಪ್ರೈಸ್ ಕಟ್ರಿ, ಬೇಗ ಬುಕ್ ಮಾಡಿದ್ರೆ ಈ ಗಾಡಿ ನಿಮ್ದಾಗುತ್ತೆ. ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಒಂದು ಅಫಿಷಿಯಲ್ ಕಲರ್ ಅಂತ ಅಂದ್ರೆ ನಿಮ್ಗೆ ವೈಟ್ ಕಲರ್ ಅಲ್ಲಿ ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಇದೆ. ಆಲ್ಮೋಸ್ಟ್ 80% ನಿಮ್ಗೆ 4 ಟೈರು ಕೂಡ ಇದರಲ್ಲಿ ಸಿಗ್ತಾ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಗಾಡಿ ನೋಡ್ತಾ ಇದ್ರಲ್ಲ, ನಿಮ್ಗೆ ಮೈಲೇಜ್ ಬಗ್ಗೆ ಕೇಳಿದ್ರೆ ಆರಾಮಾಗಿ ಒಂದು 18ರಿಂದ 20 ಮೈಲೇಜ್ ಕೊಡುತ್ತೆ, ಪೆಟ್ರೋಲ್ ಇಂಜಿನ್. ಹಾಗೆ ಸರ್ ಏನ್ ಮಾಡಲ್ ಇದು? ಸರ್ ಇದು ಒಂಥರ ಬರಡೂರ್ ಬಾದಾಮಿನಿ ಅನ್ಕೋಬಹುದು. ಹೌದು ಸರ್, 2011 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ, 76,000 ಅಷ್ಟೇ ಹೊಡಿದೆ ಗಾಡಿ. ಇವತ್ತು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ವಿತ್ ಟ್ರಾನ್ಸ್ಫರ್, ವಿತ್ FC, ವಿತ್ ಇನ್ಸೂರೆನ್ಸ್ ಎಲ್ಲಾ ಸೇರಿ 2,25,000 ಎಲ್ಲ ಮಾಡ್ಕೊಬಿಡ್ತೀವಿ. 2,25,000 ರೂಪಾಯಿಗೆ ನಿಮ್ಗೆ ಅದನ್ನು ಸಹ ನಿಮ್ಗೆ ಆಲ್ಟೋ LXi 2011 ಮಾಡೆಲ್ ಈ ಗಾಡಿ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಹೊಸ FC ಫ್ರೆಶ್ FC 5 ವರ್ಷ FC ಸಹ ನಿಮ್ಗೆ ಸಿಗುತ್ತೆ. SB ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ ನಿಮ್ ಡ್ರೀಮ್ ಗಾಡಿನ ಬುಕ್ ಮಾಡಿ. ಗಾಡಿ ಬೇಕು ಸರ್ ನಮ್ಗೆ ಒಂದು ಲೇಟೆಸ್ಟ್ ವೇರಿಯಂಟ್ ರೀಸೆಂಟ್ ಮಾಡೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರ, ಈ ಗಾಡಿ ಅವ್ರಿಗೋಸ್ಕರ. ಗಾಡಿ ನೋಡ್ತಾ ಇರಲ್ಲ, ಕಂಪ್ಲೀಟ್ಲಿ ನಿಮ್ಗೆ ಒರಿಜಿನಲ್ ಅಲ್ಲಿದೆ. ಒಂದು ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿರ್ಲಿಲ್ಲ. ಅದ್ರ ಹಾಗೆ ನಿಮ್ಗೆ ಒಂದು ಮೈನರ್ ಡೆಂಟ್ಸು, ಮೈನರ್ ಸ್ಕ್ರಾಚ್ ಇರುತ್ತೆ. ಬಟ್ ಕಂಪ್ಲೀಟ್ಲಿ ನಿಮಗೆ ಕಾರ್ ನಿಮಗೆ ಒರಿಜಿನಲ್ ಫಿಟ್ಟಿಂಗ್ಸ್ ಅಲ್ಲಿ ಇರುತ್ತೆ. ಅದನ್ನು ಕೂಡ ನಿಮಗೆ ಸ್ಪೋರ್ಟ್ಸ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಏನ್ ಡೀಟೇಲ್ಸ್ ಇದು? ಸರ್ ಇದು 2021 ಮಾಡಲು ಸಿಂಗಲ್ ಓನರ್ ಗಾಡಿ, ಜಸ್ಟ್ 91,000 ಹೊಡಿದೆ. ಡೀಸೆಲ್ ವೇರಿಯಂಟ್. ಇದು ಒಳ್ಳೆ ಮೈಲೇಜ್ ಗಾಡಿ. ಹೈವೇಲಿ 26-20 ಮೈಲೇಜ್ ಬರುತ್ತೆ, ಸಿಟಿಲಿ 20 ಬರುತ್ತೆ. ಇದು ಒಳ್ಳೆ ಗಾಡಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. 7,75,000 ಈ ಡೀಸೆಲ್ ಗಾಡಿನ ಕೊಡ್ತೀನಿ. ಓಕೆ ಸರ್, ಇದು ಲೋನ್ ಹೋಗ್ತೀನಿ ಅಂದ್ರೆ 7 ಲಕ್ಷನೂ ಲೋನ್ ಆಗುತ್ತೆ ಸರ್. 7 ಲಕ್ಷ ಲೋನ್ ಆಗುತ್ತೆ. ಬರೀ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ಬಂಧುಗಳೇ ನೋಡಿದ್ರಲ್ಲ, ನಿಮ್ಗೆ ಹತ್ತತ್ರ ಒಂದು 7.5 ಲಕ್ಷ ರೂಪಾಯಿ ಗಾಡಿ ಅಂತ ಹೇಳಿದ್ರು ಆಲ್ಮೋಸ್ಟ್ 95% ನಿಮ್ಗೆ ಲೋನ್ ಅಮೌಂಟ್ ಸಿಗ್ತಾ ಇದೆ. ಜಸ್ಟ್ ಒಂದು ಸ್ವಲ್ಪ ದುಡ್ಡು ಮಾತ್ರ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಅದನ್ನು ಸಹ ನಿಮ್ಗೆ ಹೊಸ ಲೇಟೆಸ್ಟ್ ವೇರಿಯಂಟ್ ಗಾಡಿ ಸಿಗ್ತಾ ಇದೆ. ಅದೇ ತರ ಮತ್ತೆ ಒಂದು ನಿಮ್ಗೆ ಕ್ರೆಟಾ ಇರುತ್ತೆ, ಅದನ್ನು ಸಹ ನಿಮ್ಗೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ ಹೇಳ್ತಾರೆ. ಗಾಡಿ ನೋಡ್ತಾ ಇರಲ್ಲ, ಆರೆಂಜ್ ಕಲರ್ ಅಲ್ಲಿ ಇದೆ, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಅದರಲ್ಲಿ ಬ್ರ್ಯಾಂಡ್ ನ್ಯೂ 4 ನಿಮ್ಗೆ ಯೋಕೋಹಾಮಾ ಟೈರು ಕೂಡ ಫಿಟ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಫುಡ್ ಬೋರ್ಡು ಸಹ ಫಿಟ್ ಆಗಿರುತ್ತೆ. ತುಂಬಾನೇ ಹೇಳ್ಬೇಕಂದ್ರೆ ನಿಮ್ಗೆ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ರೆ, ಇದೇ ನೀವು ಮಾಡ್ತೀನಿ ಅಂದ್ರೆ ಇದಕ್ಕೂ ಸಹ ನಿಮ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಬಟ್ ಆಲ್ರೆಡಿ ಇದರಲ್ಲಿ ಎಲ್ಲ ಫಿಟ್ಟಿಂಗ್ ಇರೋದ್ರಿಂದ ನಿಮ್ಗೆ ಎಲ್ಲ ಫ್ರೀ ಇದೆ. ಹಾಗೆ ನಾನು ನಿಮ್ಗೆ ಇಂಟೀರಿಯರ್ ಸಹ ತೋರ್ಸಕ್ಕೆ ಇಷ್ಟಪಡ್ತೀನಿ. ಗಾಡಿ ನೋಡ್ತಾ ಇದ್ರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಲ್ಲಿ ಇದೆ ಕಣ್ರಿ. ಹೊರಗಡೆ ಕೂತಿದ್ರೆ ನಿಜವಾಗ್ಲೂ ಹಂಗೆ ಸನ್ ರೂಫ್ ಇದೆ.
ಮಸ್ತಾಗಿ ನಿದ್ರೆ ಬರುತ್ತೆ. ಸನ್ರೂಫ್ ಕೂಡ ಇರುತ್ತೆ, ಅಷ್ಟೇ ಅಲ್ಲ ಸನ್ರೂಫ್ ಕೂಡ ನಿಮ್ಗೆ ಇದರಲ್ಲಿ ಫಿಟ್ ಆಗಿರುತ್ತೆ. ಸೊ ನೋಡ್ತಾ ಇದ್ರಲ್ಲ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಯಾವ ಥರದ ಇದರಲ್ಲಿ ₹1 ನಿಮಗೆ ಖರ್ಚು ಇರೋದಿಲ್ಲ. ಆರಾಮಾಗಿ ತಗೊಳ್ಳಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಸರ್ ಏನ್ ಮಾಡಲ್ ಸರ್ ಇದು? 2019 ಮಾಡಲು, 19 ಡೀಸೆಲ್ ಇಂಜಿನ್, ಡೀಸೆಲ್ ವೇರಿಯಂಟ್, ಓಕೆ, ಸಿಂಗಲ್ ಓನರ್ ಗಾಡಿ. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್? 59,000 ಹೊಡಿದೆ ಸರ್ ಗಾಡಿ. ಬರೀ 59,000, ತುಂಬಾನೇ ಕಡಿಮೆ. 5 ಸರ್ವಿಸ್ ಶೋರೂಮ್ ಇಂದ ಯಾವ ಲೆಕ್ಕಕ್ಕೇನೆ ಇಲ್ಲ. ಓಕೆ, ಏನ್ ಪ್ರೈಸ್? ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ, ತುಂಬಾ ಚೆನ್ನಾಗಿ ಅಫಿಷಿಯಲ್ ಲೆವೆಲ್ ಇದೆ ಗಾಡಿ. ಸರ್ ಇದು 13 ಲಕ್ಷಕ್ಕೆ ಫೈನಲ್ ಮಾಡಬಿಡ್ತೀವಿ. 13 ಲಕ್ಷ ಎಕ್ಸಿಕ್ಯೂಟಿವ್ ಆಪ್ಷನ್ ಅಲ್ಲ, ಗಾಡಿ ಕ್ಲಾಸ್ ಆಗಿದೆ. ಸರ್ ಲೋನ್ ಎಷ್ಟಾಗುತ್ತೆ? ಒಂದು 80% ಆಗುತ್ತೆ. 9 ಲಕ್ಷ ಆಗುತ್ತೆ ಸರ್. 9.5 10 ಲಕ್ಷನೇ ಅನ್ಕೊಳ್ಳಿ. ಓಕೆ, ಡೌನ್ ಪೇಮೆಂಟ್ ಉಳಿದದೆಲ್ಲ ಡೌನ್ ಪೇಮೆಂಟ್. ಓಕೆ, ಮಿಕ್ಕಿದೆಲ್ಲ ಡೌನ್ ಪೇಮೆಂಟ್ ಆಗಿದೆ. ಯಾರೇ ಲೋನ್ ತಗೊಂಡ್ರು ಗಾಡಿ ವ್ಯಾಲ್ಯೂಯೇಷನ್ ಅಲ್ಲಿ 80% ಸರ್, 80% ಅಷ್ಟೇ. 80% ಅಂದ್ರೆ ನಿಮ್ಗೆ ಲೋನ್ ಆಗುತ್ತೆ. ಅದನ್ನು ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಟ್ರೈ ಮಾಡಬೇಡಿ. 100% ನಿಮ್ಗೆ ಲೋನ್ ಕ್ಯಾನ್ಸಲ್ ಆಗ್ಬಿಡ್ತದೆ. ಅದಕ್ಕೆ ಯಾರೆಲ್ಲ ಒಂದು ಮಿನಿಮಮ್ ಇಷ್ಟು ಅಂತ ಡೌನ್ ಪೇಮೆಂಟ್ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ಈ ಗಾಡಿ ಸಿಗುತ್ತೆ. ಸೊ ತಡ ಯಾಕೆ, ಆದಷ್ಟು ಬೇಗ ಬನ್ನಿ ನಿಮ್ಮ ಡ್ರೀಮ್ ಗಾಡಿನ. 300 ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಒಂದು ಡೀಸೆಲ್ ಎಂಜಿನ್ ಇರುತ್ತೆ ಬ್ಲ್ಯಾಕ್ ಕಲರ್ ಅಲ್ಲಿ. ಅಂತ ಅಂದ್ರೆ ನಿಮ್ಗೆ ಒಂದು ಬ್ಲ್ಯಾಕ್ ಪ್ಯಾಂಥರ್ ಅಂತ ಕೂಡ ಇದಕ್ಕೆ ಹೇಳ್ಬೋದು. ರೋಡಲ್ಲಿ ಹೋಗ್ತಾ ಇದ್ರೆ ಈ ತರ ಫುಲ್ ಮಿಂಚ್ತಾ ರೋಡಲ್ಲಿ ಜನ ಎಲ್ಲ ನೋಡಬೇಕು ಯಾವುದಪ್ಪ ಇದು ಇಂಪೋರ್ಟೆಡ್ ಗಾಡಿ ಅಂತ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಕಂಪ್ನಿ ಫಿಟೆಡ್ ಸನ್ರೂಫ್ ಎಲ್ಲ ಬರ್ತದೆ. ಟಾಪ್ ಅಂಡ್ ವೇರಿಯಂಟ್ ಇರೋದ್ರಿಂದ ಜಸ್ಟ್ ಒಳ್ಳೆ ಆರಾಮಾಗಿ ಓಡಿಸ್ತಾ ಇರಿ. ಡೀಸೆಲ್ ಅಲ್ಲಿ ಕೇಳಿದ್ರೆ ಸರ್ ಒಂದು 20 ಮೈಲೇಜ್ ಬರುತ್ತಾ? 100% ಬರುತ್ತೆ ಸರ್. ಬರುತ್ತೆ. ಹೈವೇ 25 ಮೇಲೆ ಬರುತ್ತೆ ಸರ್. ಹೈವೇ 25 ಮೇಲೆ ಬರುತ್ತೆ. ಓಕೆ, ಒಳ್ಳೆ ಒಂದು ಮೈಲೇಜ್ ಗಾಡಿ ಅಂತ ಕೂಡ ಹೇಳ್ಬೋದು. ನಿಮಗೆ ಒಳ್ಳೆ ಫ್ಯಾನ್ಸ್ ಲುಕ್ ಅಲ್ಲಿ ಮತ್ತೆ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಯಾರೆಲ್ಲ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಡೀಟೇಲ್ಸ್? ಸರ್ 2023 ಮಾಡಲು, ಸಿಂಗಲ್ ಓನರ್ ಗಾಡಿ, ಜಸ್ಟ್ 64,000 ಡ್ರೈವನ್ ಆಗಿದೆ ಗಾಡಿ ಅಷ್ಟೇ. ಇದು ನಾನೇ ಓಡಿಸ್ತಾ ಇದೆ. ಹೈವೇಲಿ 26-27 ಬರುತ್ತೆ ಗಾಡಿ. 6 ಗೇರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ ಸನ್ ರೂಪ್, ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಸೇರಿ 9.5 ಮಾಡಿಸ್ಕೊಡ್ತೀನಿ. 7 ಲಕ್ಷ ಲೋನ್ ಆಗುತ್ತೆ. ಬರೀ 9.5. ಓಕೆ, W6 ವೇರಿಯಂಟ್, ಹಾಗೆ ಸನ್ ರೂಫ್ ಕೂಡ ಅದರಲ್ಲೇ ಕಂಪ್ನಿಯಿಂದ ಫಿಟ್ ಆಗಿರುತ್ತೆ. ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಇರೋ ನಮ್ಮನ್ನ ಕರೆ ಮಾಡಿ. ಈ ಗಾಡಿ ನಿಮಗೆ SB ಕಾರ್ಸ್ ಬ್ಯಾಂಗ್ಳೂರಲ್ಲಿ ಸ್ಟಾಕ್ ಆಗಿರುತ್ತೆ. ಬದುಗಳ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಈ ಸರಿ ನಾನು ನಿಮಗೋಸ್ಕರ ರೆನಾಲ್ಡ್ ಡಸ್ಟರ್ ಮೈಲೇಜ್ ಕೇಳ್ತೀರಾ. 24 ಮೈಲೇಜ್ ಬಂದಿದೆ ಅಂದರೆ ನಂದು ದಯವಿಟ್ಟು ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ ಥರ ಮೈಲೇಜ್ ಕೊಡೋ ಗಾಡಿ ಇದು. 4ಕ್ಕೆ 4 ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕಂಡ್ರಿ. ಇನ್ನು 50,000 ಕಿಲೋಮೀಟರ್ ತನಕ ನಿಮಗೆ ಟೈರು ಕೂಡ ಸಮಯೋದಿಲ್ಲ. ಆ ಥರ ಇದೆ ಗಾಡಿ. ರೆಡ್ ಕಲರ್ ಅಲ್ಲಿ ಕೇಳ್ತಿರಲ್ಲ ಅವ್ರಿಗೋಸ್ಕರ. ಸರ್ ಡೀಟೇಲ್ಸ್ ಸರ್ 2012 ಮಾಡಲು ಸರ್. ಇದು ಸೆಕೆಂಡ್ ಓನರ್, ಜಸ್ಟ್ ಫ್ಯಾಕ್ಟ್ರಿಯಿಂದ ಫರ್ಮ್ನೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೆಕೆಂಡ್ ಏನಾಗಿಲ್ಲ. ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. ಓಕೆ, ವಿತ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, ಟ್ರಾನ್ಸ್ಫರ್ ಎಲ್ಲ ಸೇರಿ 380 ಗಾಡಿ ಕೊಟ್ಬಿಡ್ತೀನಿ. 3,80,000 ರೂಪಾಯಿಗೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 59,000 ಟೋಟಲ್. 59,000 ಈ ಗಾಡಿ. ಮುಂದೆ ಬನ್ನಿ ಓಡಿಸ್ ನೋಡಿ. 59,000 ಏನಿದೆ ಅಂತ ನಿಮಗೆ ನೀವು ಹೇಳ್ಬೋದು. ಸರ್ ಕೆಲವ್ರು ಹೇಳ್ತಾರೆ 59,000 ಅಷ್ಟೇನಾ ಅಂತ. ಶೋರೂಮ್ ತಗೊಂಡು ಕಸ್ಟಮರ್ ತಗೊಳ್ಳಿ. ಶೋರೂಮ್ನ ಗಾಡಿ ತಗೊಂಡೋಗಿ ತೋರಿಸ್ಕೊಳ್ಳಿ. ಹೆಚ್ಚು ಕಮ್ಮಿ ಹಿಸ್ಟ್ರಿ, ಅಕಸ್ಮಾತ್ ನಿಮ್ಗೆ ಹಿಸ್ಟ್ರಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಗಾಡಿನ ತಗೋಬೇಡಿ. 69,000 ಗಾಡಿ ಓಡಿದೆ ಅಂತ ಹೇಳಿ 59,000 ಸಾರಿ. ಗಾಡಿ ಮಾತ್ರ ನಿಮ್ಗೆ ನಿಜವಾಗ್ಲೂ ಹೂವ ತರ ಸಾಫ್ಟ್ ಇರುತ್ತೆ. ಮುನ್ಗಡೆ ಬನ್ನಿ ಓಡಿಸ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ. ಕೇಳ್ತಿರಲ್ಲ ಅವ್ರಿಗೋಸ್ಕರ ಈ ಗಾಡಿ ಮೈಲೇಜ್ ಬೇಕು ಅಂತ ಹೇಳಿದ್ರೆ 2000 ಏನ್ ಮಾಡಲ್ 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಎಂಜಿನ್. ಅದನ್ನು ಕೂಡ ನಿಮಗೆ ಹೈಲೈನ್ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಯಾರೆಲ್ಲ ಪೋಲನ್ನೇ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಎಷ್ಟು ಹೊಡಿದೆ ಸರ್? ಸರ್ 91,000 ಡ್ರೈವನ್ ಆಗಿದೆ ಗಾಡಿ. ಸರ್ ಪ್ರೈಸಿಂಗು? ಸರ್ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ, ವಿತ್ ಟ್ರಾನ್ಸ್ಫರ್ ವಿತ್ ಇನ್ಸೂರೆನ್ಸ್ ಎಲ್ಲ ಸೇರಿ 4 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. ಓಕೆ ಸರ್, ಎಷ್ಟು ಹೊಡಿದೆ ಇದು? ಸರ್ 91,000. 91,000 ಡೀಸೆಲ್ ವೇರಿಯಂಟ್ ಈ ಗಾಡಿ ಮಾತ್ರ ಹೊಡೆಯುತ್ತೆ. ಅದು ಸರ್ ನಿಮಗೆ ಡೀಸೆಲ್ ವೇರಿಯಂಟ್. ಆರಾಮಾಗಿ ನಿಮಗೆ 25 ತನಕ ನಿಮಗೆ ಈ ಗಾಡಿ ಕೂಡ ಮೈಲೇಜ್ ಕೊಡುತ್ತೆ. ಇದೆಲ್ಲ ಒಂದು ಗ್ರ್ಯಾಂಡ್ ಐಟಮ್ ಕೂಡ ಇರುತ್ತೆ. ಅದನ್ನು ಸಹ ನಿಮಗೆ ಒಳ್ಳೆ ಮಾಡೆಲ್ ಗಾಡಿ ಇರುತ್ತೆ. ಗಾಡಿ ನೋಡ್ತಾ ಇದ್ರಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಅಂತ ಅಂದ್ರೆ ನಿಮಗೆ ಫುಲ್ಲಿ ಫೀಚರ್ಡ್ ಬರ್ತದೆ ಗಾಡಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟು, ಟಿಲ್ ಸ್ಟೇರಿಂಗು, ಆಡಿಯೋ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಅಂತ ನಿಮಗೆ ಇದರಲ್ಲಿ ಸಿಗುತ್ತೆ. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಇದರಲ್ಲಿ ಗಾಡಿನಿ. ಹಾಗೆ ನಿಮಗೆ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಪ್ರೈಸಿಂಗ್ ಇದೆ? ಸರ್ ಇದು 2017 ಮಾಡಲು ಸಿಂಗಲ್ ಓನರ್ ಸರ್. 89,000 ಡ್ರೈವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇದು. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ವಿತ್ ಟ್ರಾನ್ಸ್ಫರ್ 480 ಕೊಟ್ಬಿಡ್ತೀನಿ. RC ಟ್ರಾನ್ಸ್ಫರ್ ಸಮೇತ ನಿಮಗೆ 4 ಲಕ್ಷ ಲೋನ್ ಆಗುತ್ತೆ. 80,000 ತಗೊಂಡ್ಬಂದು ಗಾಡಿ. ಓಕೆ, 4,80,000 ಬರೀ ನಿಮಗೆ 80,000 ಮಾತ್ರ ನಿಮಗೆ ಡೌನ್ ಪೇಮೆಂಟ್ ಮಾಡಿ. ಮಿಕ್ಕಿದ 4 ಲಕ್ಷ ರೂಪಾಯಿ ನಿಮಗೆ ಲೋನ್ ಆಗುತ್ತೆ. ಹೊಸ ಗಾಡಿ ತರ ಇರುತ್ತೆ, ತಗೊಂಡು. ಕ್ವಿಡ್ ಗಾಡಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಿರಲ್ಲ ಅವ್ರಿಗೋಸ್ಕರ ಒಂದಲ್ಲ 2 ಆಪ್ಷನ್ ನಾನು ಕೊಡ್ತೀನಿ. ಒಂದು ಬಂದು ನಿಮಗೆ ಮೆಟಾಲಿಕ್ ಗ್ರೀನ್ ಬರ್ತದೆ, ಇನ್ನೊಂದು ಬಂದು ನಿಮಗೆ ವೈಟ್ ಕಲರ್ ಬರುತ್ತೆ. ಒಂದು 2017 ಇರುತ್ತೆ, ಇನ್ನೊಂದು ಬಂದು ನಿಮಗೆ 2019 ಮಾಡೆಲ್ ಇರುತ್ತೆ.
ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತೀರಾ, 2 ಗಾಡಿಗೂ ಕೂಡ ನಿಮಗೆ ಒಳ್ಳೆ ಲೋನು ಸಹ ಆಗುತ್ತೆ. ಅದೇ ಥರ ನಿಮಗೆ ಈ ಗಾಡಿ 2 ಸಹ ನಿಮಗೆ SB ಕಾರ್ಸಲ್ಲಿ ಇರುತ್ತೆ. ಸೊ ಆಗೋದಷ್ಟು ಬೇಗ ಬನ್ನಿ, ನಿಮ್ಮ ಗಾಡಿನ ಬುಕ್ ಮಾಡಿ. ಸರ್ ಈ ಪ್ರೈಸು ಮತ್ತೆ ಈ ಗಾಡಿ ಪ್ರೈಸು ಸರ್ 2 ಗಾಡಿ ಇದೆ, ಒಂದು 19 ಇದೆ, ಒಂದು 17 ಇದೆ, 2 RX 2 1 ಲೀಟರ್ ಇಂಜಿನ್. ಹೌದು ಸರ್, ಇದು ತಗೊಳ್ಳಿ 375, ಇದು ತಗೊಳ್ಳಿ 350. ಓಕೆ, 2 ಗಾಡಿ ನಿಮಗೆ 1000 cc ಆಗಿರೋದ್ರಿಂದ ಒಳ್ಳೆ ಪಿಕಪ್ ಕೂಡ. ಇದಕ್ಕೆ 2.5 ಲಕ್ಷ ಲೋನ್ ಆಗುತ್ತೆ, ಇದಕ್ಕೆ 3 ಲಕ್ಷ ಲೋನ್ ಆಗುತ್ತೆ. ಓಕೆ, ಒಂದು ಗಾಡಿ 2.5 ಒಂದು 3.5 ಲೋನ್ ಆಗುತ್ತೆ. ಅದರಲ್ಲೂ ನಿಮಗೆ ಆಲ್ಮೋಸ್ಟ್ 80-90% ಎರಡರಲ್ಲೂ ನಿಮಗೆ ಟೈರ್ ಕಂಡೀಷನ್ ಜೊತೆಗೆ ನಿಮಗೆ ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಹಾಕ್ಸಿರ್ತಾರೆ. ವ್ಯಾಪಾರ ಮಾಡಬೇಕು ಅಂತ ಹೇಳ್ತಾರಲ್ಲ, 100 ಮಾತಾಡೋದಕ್ಕಿಂತ ಬರೀ ಒಂದು ಮಾತಲ್ಲೇ ವ್ಯವಹಾರ ಮುಗಿಸ್ಬೇಕು ಅಂತ ನಾನು ಹೇಳ್ತೀನಿ. ನನಗೂ ಕೂಡ ಅದೇ ಇಷ್ಟ. ಗಾಡಿ ನೋಡ್ತಾ ಇದ್ದೀರಲ್ಲ, ರೆನಾಲ್ಡ್ ಪಲ್ಸ್ ಆಗಿರುತ್ತೆ. ಗಾಡಿ ಓಡಿಸಿದ್ರೆ ನಿಜವಾಗ್ಲೂ ನಿಮಗೆ ಖುಷಿ ಆಗುತ್ತೆ. 1.2 ಲೀಟರ್ ಪೆಟ್ರೋಲ್ ಎಂಜನ್ ಆಗಿರುತ್ತೆ. ಆರಾಮಾಗಿ ನಿಮಗೆ 18 ಅಂತೂ ಮೈಲೇಜ್ ಬಂದೇ ಬರುತ್ತೆ. ಯಾರೆಲ್ಲ ಈ ಗಾಡಿ ನಿಮಗೆ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಸಿಂಗಲ್ ಓನರ್ ಅಲ್ಲಿರುತ್ತೆ. ಶೋರೂಮ್ ಟ್ರ್ಯಾಕ್ ಮೇಂಟೈನ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೇಳಿದ್ರೆ ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ. ಒಳ್ಳೆ ಚಾನ್ಸ್ ಪ್ರೈಸ್ ಹೇಳ್ತೀನಿ, ಅದರಲ್ಲೂ ಕೂಡ ದಯವಿಟ್ಟು ಜಾಸ್ತಿ ಬಾರ್ಗೇನ್ ಮಾಡಕ್ಕೆ ಹೋಗಬೇಡಿ. ಬರೀ ನೀವು ದುಡ್ಡು ಎತ್ಕೊಂಡ್ ಬರ್ಬೇಕು, ಗಾಡಿ ತಗೊಂಡು ಹೋಗ್ಬೇಕು. ಸರ್ ಆಸ್ಕಿಂಗ್ ಪ್ರೈಸ್ ಶೋರೂಮ್ ರೇಟ್ ಏನ್ ಹಾಕಿದ್ದೀರಾ? 2,79,000 ಹಾಕಿದ್ದೀರಾ. ನಮ್ ಚಾನಲ್ ಇಂದ ನಮ್ ಫಾಲೋವರ್ಸ್ಗೆ, ನಿಮ್ ಶೇರ್ ಮಾಡ್ಕೊಂಡು ನಿಮ್ ಲೈಕ್ ಮಾಡ್ಕೊಂಡು ಬಂದ್ರೆ 2,25,000 ವಿತ್ ಟ್ರಾನ್ಸ್ಫರ್ ವಿತ್ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಬೇಕು. ಎಲ್ಲ ಸರಿ, ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡೋಣ. ಬರ್ಲಿ, ಕಸ್ಟಮರ್ ಚಾಯ್ಸ್. ನಾನು ಹೇಳಿಲ್ವಾ ಚಾನ್ಸ್ ಪ್ರೈಸ್ ಅಲ್ಲಿ ಈ ಸರಿ ಗಾಡಿ ಕೊಡ್ತೀನಿ ಅಂತ. ಆಗದಷ್ಟು ಬೇಗ ಬನ್ನಿ, ನಿಮ್ ಡ್ರೀಮ್ ಗಾಡಿನ ಬುಕ್ ಮಾಡಿ. ನಿಮ್ ಮುಂದೆ ಒಂದು ವರ್ನಾ ಫ್ಲೂಡಿಗ್ ಇರುತ್ತೆ, ಡೀಸೆಲ್ ಎಂಜಿನ್. ಈ ಗಾಡಿ ವರ್ನ ಯೂಸ್ ಮಾಡಿರೋರಿಗೆ ಮಾತ್ರ ಈ ಗಾಡಿ ಬೆಲೆ ಗೊತ್ತಿರುತ್ತೆ. ಸರ್ ಡೀಟೇಲ್ಸ್ ಹೇಳೋಣ. ಸರ್ 2013 ಮಾಡಲಿ ಸರ್, ಸೆಕೆಂಡ್ ಓನರ್ ಗಾಡಿ ಇದು. 1,18,000 ಟೋಟಲಿ ಶೋರೂಮ್ ಟ್ರ್ಯಾಕ್ ಇದು ಗಾಡಿ. ಓಕೆ, ಒಳ್ಳೆ ಮೈಲೇಜ್ ಗಾಡಿ, ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. ವಿತ್ ಇನ್ಸೂರೆನ್ಸ್ ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿ 4.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ. 4 ಲಕ್ಷ ರೂಪಾಯಿ. ಇದಕ್ಕೆ ಲೋನ್ ಆಪ್ಷನ್ ಏನಂದ್ರೆ, ಇದಕ್ಕೆ ಲೋನ್ ಆಗಲ್ಲ. ಲೋನ್ ಆದ್ರೂ ನಿಮಗೆ 1 ಇಯರ್ ಮಾತ್ರ ಲೋನ್ ಸಿಗುತ್ತೆ, 15 ತಿಂಗಳು ಲೋನ್ ಸಿಗುತ್ತೆ. ಓಕೆ, ಸೊ ಬೆಸ್ಟ್ ಕ್ಯಾಶ್ ತಗೊಂಡು. ಓಕೆ, ಸೊ ಈಗ ಲೋನ್ ಸಿಕ್ಕಿದ್ರು ಕೂಡ ನಿಮಗೆ EMI ಕಟ್ಟಕ್ಕಾಗಲ್ಲ. ಯಾಕಂತ ಅಂದ್ರೆ ನಿಮಗೆ EMI ಜಾಸ್ತಿ ಇರುತ್ತೆ. ಏನಕ್ಕಂತ ಅಂದ್ರೆ ಬರೀ ಒಂದೇ 1 ವರ್ಷ ಮಾತ್ರ ಕೊಡ್ತಾರೆ. 2013 ಮಾಡೆಲ್ ಇರೋದ್ರಿಂದ, ಮಾಡೆಲ್ ಜಾಸ್ತಿ ಇರ್ತಿದ್ರೆ ಇನ್ನ ಡ್ಯೂರೇಷನ್ ಜಾಸ್ತಿ ಸಿಕ್ತಿತ್ತು. ಬಟ್ ನಿಮಗೆ 13 ಮಾಡೆಲ್ ಇರೋದ್ರಿಂದ ನಿಮಗೆ ಟೆನ್ಯೂರ್ ಕಮ್ಮಿ ಸಿಗುತ್ತೆ. ಹಾಗಾಗಿ ಟ್ರೈ ಮಾಡಿ. ಹಾಗಿದ್ರೆ ನೀವು ಕ್ಯಾಶ್ ಪೇಮೆಂಟ್ ಮಾಡ್ಕೊಂಡು ಈ ಗಾಡಿ ತಗೊಳ್ಳಿ. ಪೇಮೆಂಟ್ ಅಲ್ಲಿ ನೀವು ಕೂಡ ನಿಮಗೆ ಸಣ್ಣ ಪುಟ್ಟ ಅಂತೂ ನೆಗೋಷಿಯಬಲ್ ಆಗುತ್ತೆ. SX ಟಾಪ್ ಅಂಡ್ ವೇರಿಯಂಟ್ ಇವ್ರ ತರ ಸಿಗೋದು ಪ್ರತಿಯೊಂದು ಕರ್ನಾಟಕ ವೆಹಿಕಲ್ಸ್ ಮಾತ್ರ. ಹಾಗೆ ನೋಡ್ತಿರಲ್ಲ, ನಿಮ್ಮ ಮುಂದೆ ಒಂದು ಫಿಯಟ್ ಪುಂಟೋ ಆಗಿರುತ್ತೆ. ಹೇಳ್ಬೇಕಂದ್ರೆ ಇದರಲ್ಲಿ ಸಿಗೋದು ನಿಮಗೆ ಸ್ವಿಫ್ಟ್ ಎಂಜನ್. ಸ್ವಿಫ್ಟ್ಗೆ ಇವರೇ ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ಎಂಜನ್ ಮಾತ್ರ ನಿಮಗೆ. ಬಟ್ ಇವ್ರಿಗೇನೆ ವ್ಯಾಲ್ಯೂ ಇಲ್ದಂಗೆ ಆಗೋಗಿದೆ ಇವತ್ತು. ಯಾಕಂದರೆ ಜನ ಆ ಥರ ಏನೋ ಯೋಚನೆ ಮಾಡ್ತಾರೆ. ಒಳ್ಳೆ ಗಾಡಿ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಒಳ್ಳೆ ಡೀಸೆಲ್ ಗಾಡಿ. ಆರಾಮಾಗಿ ನಿಮಗೆ 20-25 ಮೈಲೇಜ್ ಅಂತೂ ಬಂದೇ ಬರುತ್ತೆ. ಸರ್ ಏನು ಮಾಡಲ್ ಇದೆ? ಸರ್ 2012 ಮಾಡಲಿ ಸರ್ ಇದು. ಸೆಕೆಂಡ್ ಓನರ್ ಆಗಿದೆ. 76,000 ಓಡಿದೆ ಗಾಡಿ. ಓಕೆ, ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಸೇರಿ ಇವತ್ತು ಈ ಡೀಸೆಲ್ ಗಾಡಿನ, ಮಲ್ಟಿಜೆಟ್ ಇಂಜಿನ್ ಡೈನಾಮಿಕ್ ಗಾಡಿನ 2,25,000 ಕೊಟ್ಬಿಡ್ತೀನಿ. ಬರೀ 2,25,000 ರೂಪಾಯಿಗೆ ನಿಮಗೆ 2012 ಮಾಡೆಲ್, ಅದನ್ನು ಕೂಡ ನಿಮಗೆ ಡೈನಾಮಿಕ್ ವೇರಿಯಂಟ್ ಮಲ್ಟಿಜೆಟ್ ಎಂಜಿನ್ ಆಗಿರುತ್ತೆ. ಸೆಕೆಂಡ್ ಓನರ್ 2,25,000. ಅದರಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತೂ ಆಗೇ ಆಗುತ್ತೆ. ಸೊ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಬೇಕು ಅಂತ ಅಂದ್ರೆ SB ಕಾರ್ಸ್ನ ಆಗದಷ್ಟು ಬೇಗ ವಿಸಿಟ್ ಮಾಡಿ. ಪ್ರೈಸ್ ಅಲ್ಲಿ ಕಾರ್ ಬೇಕು, ಅದನ್ನು ಪೆಟ್ರೋಲ್ ಅಲ್ಲ ಡೀಸೆಲ್ಲೇ ಬೇಕು, ಜಾಸ್ತಿ ಓಡಿರಬಾರ್ದು, ಕಮ್ಮಿನೇ ಓಡಿರ್ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಡೀಸೆಲ್ ಎಂಜನ್ ಆಗಿರುತ್ತೆ. 89,000. ಸುಳ್ಳು ಹೇಳ್ತಾರೆ, ಇವನೊಂದು ನಿಂತ್ಕೊಂಡು ಸುಳ್ಳು ಹೇಳ್ತಾವನೆ ಅಂತ ನೀವು ನನಗೆ 100% ಹೇಳ್ಬೋದು. ಬಟ್ ಏನು ಉಳಿದೆ ಅದಂತೂ ಪಕ್ಕ. ಗಾಡಿ 2004 ಮಾಡೆಲ್ ಡೀಸೆಲ್ ಎಂಜನ್. ಆರಾಮಾಗಿ ಒಂದು 25 ಮೈಲೇಜ್ ಬರುತ್ತೆ ಸರ್. ಇಂಡಿಗಾ ಗಾಡಿ 20 ಮೇಲಂತೂ ಮೈಲೇಜ್ ಬಂದೇ ಬರ್ತದೆ. 25ನೇ ಹಿಡ್ಕೊಳ್ಳಿ. ಕಡಿಮೆ ಪ್ರೈಸಲ್ಲಿ ಇವತ್ತು ಚಾನ್ಸ್ ಪ್ರೈಸಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಗಾಡಿ ಮುಂದಿಂದ ಬಂದು ನೋಡಿದ್ರೆ ನೀವು ನಿಜವಾಗ್ಲೂ ಒಂದು ಮಾತು ಕೂಡ ಆಡೋದಿಲ್ಲ. ಆರಾಮಾಗಿ ಎತ್ಕೊಂಡು ಗಾಡಿ ಹೋಗ್ತಾ ಇರುತ್ತೆ. ಇಂಡಿಗೋ ಅಲ್ಲ ಸರ್ ಇದು? ಇಂಡಿಗೋ ಸರ್, ಇಂಡಿಗೋ. ಓಕೆ, ಒಳ್ಳೆ ಬೂಟ್ ಸ್ಪೇಸು ಎಲ್ಲ ಜಾಸ್ತಿ ಸಿಗುತ್ತೆ. ಚಾನ್ಸ್ ಪ್ರೈಸಲ್ಲಿ ಈ ಸರಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಯಾರೆಲ್ಲ ಕಡಿಮೆ ಪ್ರೈಸಲ್ಲಿ ದೊಡ್ಡ ಗಾಡಿ ಬೇಕು ಅಂತ ಹುಡುಕ್ತಾ ಇದ್ರಲ್ಲ, ಆಗದಷ್ಟು ಬೇಗ ಬರಬೇಕು. ಗಾಡಿ ಎತ್ಕೊಂಡು ಎಲ್ಲ ಒಂದು ಫ್ಯಾಮಿಲಿ ಕರ್ಕೊಂಡು ಒಂದು ಲಾಂಗ್ 500-600 ಕಿಲೋಮೀಟರ್ ಟ್ರಿಪ್ ಹೊಟ್ಟೋಗ್ಬಿಡ್ಬೋದು. ಚಾನ್ಸ್ ಪ್ರೈಸ್ ಹೇಳ್ಬಿಡೋಣ ಸರ್ ಇವತ್ತು. ಸರ್ ಟಾಟಾ ಇಂಡಿಗೋ LS ಇದು ಸೆಕೆಂಡ್ ಓನರ್ ಗಾಡಿ. 89,000 ಜಿನಿಯನ್ ರೆಕಾರ್ಡ್ ಸರ್. ಸರ್ ಇದು ಪ್ಯೂರ್ ಕರ್ನಾಟಕ ಗಾಡಿ, ನೋ ಟ್ಯಾಂಪರಿಂಗ್. ಓಕೆ, ಇದು ವಿತ್ ಇನ್ಸೂರೆನ್ಸ್ ವಿತ್ ಟ್ರಾನ್ಸ್ಫರ್ 80,000 ಈ ಗಾಡಿ ಕೊಡ್ತೀನಿ ಸರ್. 80,000 ರೂಪಾಯಿ. ಇನ್ನೇನು ಸೆಕೆಂಡ್ ಹ್ಯಾಂಡ್ 2 ವೀಲರ್ ಕೂಡ ಬರಲ್ಲ ಇವತ್ತು. 80,000 ಈ ಗಾಡಿ ಕೊಡ್ತೀನಿ ಸರ್. ಹೌದು, 2 ವೀಲರ್ ಕೂಡ ಸಿಗಲ್ಲ. ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಈ ಗಾಡಿ ಸಿಗುತ್ತೆ. ಸೊ ಆಗದಷ್ಟು ಬೇಗ ಬನ್ನಿ. ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಹೌದು ಸರ್. ಸರ್ ಅಂತ ಕೇಳೋರಿಗೆ ಒಂದು ಸ್ಕೈ ಬ್ಲೂ ಕಲರ್ ಐಟನ್ ಕೂಡ ಇರುತ್ತೆ ವಿತ್ ಫ್ರೆಶ್ FC ಮತ್ತೆ ಫ್ರೆಶ್ ಇನ್ಶೂರೆನ್ಸ್. ಅಂದ್ರೆ 1 ವರ್ಷ ಇನ್ಶೂರೆನ್ಸ್ ಸಿಗುತ್ತೆ, 5 ವರ್ಷ ನಿಮಗೆ FC ಕೂಡ ಸಿಗುತ್ತೆ. ಸರ್ ಏನ್ ಮಾಡಲ್ಲ? ಸರ್ 2011 ಮಾಡಲು ಸೆಕೆಂಡ್ ಓನರ್.
ಜಿನ್ನಿಯನಾಗ 60,000 ಹೊಡಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಓಕೆ ಪಕ್ಕ 100% ಕರ್ನಾಟಕ ಗಾಡಿ ಸರ್. Okay. ನಾವ್ ಯಾವ್ದು ಡೆಲ್ಲಿ, UP, ಹರಿಯಾಣ ಗಾಡಿ ಇಲ್ಲ. ಯಾವ್ದು ಮಾಡಲ್ಲ, ಸುಮ್ಮನೆ ಬೊಗಳೇನೂ ಬಿಡಲ್ಲ. ಸಾರ್ 1 ಲಕ್ಷ ತಗೊಂಬನ್ನಿ, ತಗೊಂಡೋಗಿ 50 ಏನು ಮಾಡಲ್ಲ. ಹಾ. ಪ್ಯೂರ್ ಕರ್ನಾಟಕ ಗಾಡಿ ಮಾಡ್ತೀವಿ. ವಿತ್ FC ಇನ್ಸೂರೆನ್ಸ್ ಟ್ರಾನ್ಸ್ಫರ್ 2,75,000 ಕೊಡ್ತೀವಿ. 2,70,000ಗೆ ನಿಮಗೆ ಆಲ್ ಅಪ್ಡೇಟೆಡ್ ಡಾಕ್ಯುಮೆಂಟ್ ಸಮೇತ ಸಿಗುತ್ತೆ. ಈಗ ಹೋಗ್ಬೇಕು ಅಂತ ಕೇಳೋರಿಗೆ ಒಂದು ತುಂಬಾನೇ ಲೆಸ್ ಡ್ರಿವೆನ್ ಅಂದ್ರೆ ತುಂಬಾನೇ ಕಡಿಮೆ ಓಡಿದೆ ಕಣ್ರಿ. ಬರೀ 72,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. 2010 ಮಾಡಲ್, ಸೆಕೆಂಡ್ ಓನರ್, ಚಾನ್ಸ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಸರ್ ಪ್ರೈಸ್ ಹೇಳ್ಬೇಡ ಸರ್ ಇದು 2010 ಮಾಡಲು, ಹೌದು ಸೆಕೆಂಡ್ ಓನರ್, ಟೋಟಲ್ ಶೋರೂಮ್ ಟ್ಯಾಕ್ಲಿದೆ ಗಾಡಿ. ಹಾ. 2,10,000 ರೂಪಾಯಿಗೆ ಫ್ರೆಶ್ FC ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಂಡು ಎಲ್ಲ ಸರಿ. ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಆರಾಮಾಗಿ ಒಂದು 5 ವರ್ಷ ಯೂಸ್ ಮಾಡಿದ್ರೆ ನಿಮ್ ದುಡ್ಡು ನಿಮಗೆ ವಾಪಸ್ ಸಿಗ್ದಂಗೆ. ಇದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 80 to 90% 4 ಟೈರು ಕೂಡ ಕೇಳೋರ್ಗೆ ಅದನ್ನು ಕೂಡ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಇವತ್ತು ಸಿಗ್ತಾ ಇದೆ ನಿಮ್ಗೋಸ್ಕರ. 2013 ಮಾಡೆಲ್ ಗಾಡಿ, ಸಿಂಗಲ್ ಓನರ್, ಲೋಕ ಕರ್ನಾಟಕ ಪಾಸಿಂಗು, 72,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಇನ್ಶೂರೆನ್ಸು, FC ಎಲ್ಲ ನಿಮಗೆ ಅಪ್ ಟು ಡೇಟ್ ನಿಮಗೆ ರನ್ನಿಂಗ್ ಇರುತ್ತೆ. ಯಾರೆಲ್ಲ ಈ ಗಾಡಿ ಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೋಸ್ಕರ ಎಲ್ಲ ನಿಮಗೆ ಫ್ರೆಶ್ ಟೈರ್ ಸಮೇತ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಸರ್ ಒಂದು ಚಾನ್ಸ್ ಸರ್ 2,25,000 ಈ ಗಾಡಿ ಕೊಟ್ಬಿಟ್ಟು ಬರೀ 2,25,000 ರೂಪಾಯಿಗೆ 13 ಮಾಡಲ್. ಮಾರ್ಕೆಟ್ ಅಲ್ಲಿ ನಿಮಗೆ ಈ ಗಾಡಿ 260 ಕೋಟಿ, 270 ಕೋಟಿ ಅಂತಾರೆ. ಬಟ್ ಸರ್ ಹತ್ರ ತುಂಬಾನೇ ಕಡಿಮೆ. ಆಗದಷ್ಟು ಬೇಗ SB ಕಾರ್ಸ್ನ ವಿಸಿಟ್ ಮಾಡಿ. ಸಿಂಗಲ್ ಓನರ್, ಸಿಂಗಲ್ ಓನರ್ ಬೇರೆ ಇರಲ್ಲ. ಯಾರ್ಯಾರ ಒಂದು ಬ್ರೆಜಾ ಗಾಡಿ ಬೇಕು ಸರ್, ಮಾಡಲ್ ಗಾಡಿ ಬೇಕು, ಚಾನ್ಸ್ ಪ್ರೈಸ್ ಅಲ್ಲಿ ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಒಳ್ಳೆ ಮೈಲೇಜ್ ಗಾಡಿ ಹೇಳ್ಬೇಕಂತ ಅಂದ್ರೆ ನಿಮಗೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಗಾಡಿ ಯಾವ್ದಂತ ಕೇಳಿದ್ರೆ ನಿಮಗೆ ಮಾರುತಿ. ದೊಡ್ಡ ಗಾಡಿ ಬೇಕಂದ್ರೆ ನಿಮಗೆ ಬ್ರೆಜಾ. ಇದು ಗಾಡಿ ದೊಡ್ಡದಿರ್ಬೋದು, ಬಟ್ ನಿಮಗೆ ಮೇಂಟೆನೆನ್ಸ್ ಇದಕ್ಕೂ ಸಹ ನಿಮಗೆ ಕಡಿಮೆನೆ. ಸರ್ ಮಾಡಲ್ ಸರ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಟೋಟಲ್ ಶೋರೂಮ್ ಟ್ರಕ್ 87,000 ಡ್ರೈವನ್ ಆಗಿದೆ. ಓಕೆ ವಿತ್ ಇವತ್ತು ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಸೇರಿ 7.5 ಲಕ್ಷ ಗಾಡಿ ಕೊಡ್ತೀವಿ. ಎಲ್ಲ ಸೇರಿ ನಿಮಗೆ 19 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 7.5 ಲಕ್ಷ ರೂಪಾಯಿಗೆ ಗಾಡಿ ಸಿಗ್ತಾ ಇದೆ. ಸರ್ ಒಂದು 7 ಲಕ್ಷ ಲೋನ್ ಆಗ್ಬಿಡೋದಲ್ಲ? 100% ಆಗುತ್ತೆ. 50,000 ಡೌನ್ ಪೇಮೆಂಟ್ ಕೊಟ್ರೆ 7-20 ಲೋನ್ ಆಗ್ಬಿಡುತ್ತೆ. ಬೇಡ ಸರ್, ಸ್ವಲ್ಪ ಹಾಕೋಣ. 7 ಲಕ್ಷ ಸಾಲ ಮಾಡ್ಕೊಂಡ್ರೆ ತಲೆ ಭಾರ ಆಗ್ಬಿಡ್ತದೆ. ಸೊ ಆಗದಷ್ಟು ಜಾಸ್ತಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ನಿಮಗೆ ಆರಾಮಾಗಿ ಲೋನ್ ಸಿಗುತ್ತೆ. ಪ್ರೊಫೈಲ್ ಮಾತ್ರ ಚೆನ್ನಾಗಿ. ಜಾಸ್ತಿ ಮೈಲೇಜ್ ಇರೋ ಗಾಡಿ ಬೇಕು ಅಂತ ಕೇಳಿದ್ರೆ 250 ಕಿಲೋಮೀಟರ್ ಬರೀ ಒಂದೇ ಚಾರ್ಜ್ ಅಲ್ಲಿ ಅಂತಂದ್ರೆ ನೀವು ಆರಾಮಾಗಿ ಮೈಸೂರಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಮುಕ್ಕಾಲು ದಾರಿ ವಾಪಸ್ಸು ಕೂಡ ಬಂದ್ಬಿಡ್ಬೋದು ಬೆಂಗಳೂರವರೆಗೂ. ಗಾಡಿ ನೋಡ್ತಾ ಇದ್ರಲ್ಲ, ಟಾಟಾ ನೆಕ್ಸಾನ್ EV ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಒಳ್ಳೆ ಮೈಲೇಜ್, ಒಳ್ಳೆ ರಾಕೆಟ್ ತರ ಪಿಕಪ್ ಇದರಲ್ಲಿ ನಿಮಗೆ ಸಿಗುತ್ತೆ. ಸರ್ ಏನ್ ಮಾಡಲ್ಲ ಸರ್? ಸಿಂಗಲ್ ಓನರ್ 2021 ಮಾಡಲು, ಸಿಂಗಲ್ ಓನರ್ ಗಾಡಿ, 71,000 ಹೊಡಿದೆ ಗಾಡಿ. ಗಾಡಿ ತುಂಬಾ 250 ಕಿಲೋಮೀಟರ್ ಬರುತ್ತೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ. ಹೊಸ ಬ್ಯಾಟ್ರಿ ಹಾಕೊಡ್ತೀವಿ, ಇನ್ನೊಂದು ನಾರ್ಮಲ್ ಬ್ಯಾಟ್ರಿ. ಓಕೆ, ಈ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. 7.5 ಲಕ್ಷ ಫೈನಲ್ ಮಾಡ್ಬಿಡ್ತೀವಿ. 7.5 ನಮ್ ರೇಟ್ ಇವತ್ತು ಶೋರೂಮ್ ರೇಟ್ 8.75 ಹಾಕಿದೀವಿ. ನಿಮ್ ಚಾನಲ್ ಕಡೆಯಿಂದ ಯಾರಾದ್ರೂ ಕಸ್ಟಮರ್ ಹುಡುಕೊಂಡ್ ಬಂದ್ರೆ 1 ಲಕ್ಷ ಡಿಸ್ಕೌಂಟ್. 7.5 ಲಕ್ಷ ಗಾಡಿ. ಓಕೆ, ಇದಕ್ಕೆ ಲೋನ್ ಹೋಗ್ತೀನಿ ಅಂದ್ರೆ 6 ಲಕ್ಷ ಲೋನ್ ಆಗುತ್ತೆ ಸರ್. 6 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಸಾಕು. ಓಕೆ, ಅಲ್ಲೂ ಕೂಡ ಲಕ್ಸುರಿ ಗಾಡಿ ಬರುತ್ತೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ, ನೋಡ್ಬೇಡಿ. ಆಮೇಲೆ ನಿಮಗೆ ಹೊರಗಡೆ ತೋರಿಸ್ತೀನಿ. ಗಾಡಿ ನೋಡ್ತಿರಲ್ಲ, ಯಾವುದೋ ಒಂದು ಟೆಸ್ಲಾ ಗಾಡಿ ಇರುತ್ತೆ ನೋಡಿ, ಆ ಥರ ಗಾಡಿ ಇದೆ ಕಣ್ರಿ ಒಳಗಡೆ. ನಿಜವಾಗ್ಲೂ ಒಳಗಡೆ ನನಗೆ ನಿಜವಾಗ್ಲೂ ಕೂತ್ಕೊಳ್ಳೋಕೆ ಆಸೆ ಆಗ್ತಾ ಇದೆ, ಬಟ್ ಟೈಮ್ ಇಲ್ಲ. ನೆಕ್ಸ್ಟ್ ನೋಡೋಣ. ನೀವೇನಾರ ಈ ಕಾರಲ್ಲಿ ಪರ್ಮನೆಂಟ್ ಆಗಿ ನಿಮ್ಮದು ಮಾಡ್ಕೋಬೇಕು ಅಂತ ಇದ್ರೆ ಮುಂದ್ಗಡೆ ಬಂದು ನೋಡಿ. ಗಾಡಿ ಫೀಲ್ ನೋಡಿ, ಗಾಡಿ ಫೀಚರ್ಸ್ ನೋಡಿ, ಗಾಡಿ ಏನೇನು ಇದರಲ್ಲಿ ಡಿಸೈನ್ ಮಾಡಿದ್ದೀರಾ ಅಂತ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಹಂಗೆ ಫ್ಲಾಟ್ ಆಗಿ ನಿಂತ್ಬಿಡ್ತೀರಾ, ಆ ಥರ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಎಂಜನ್ ಆಗಿರುತ್ತೆ. 2023 ಮಾಡಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಟಾಟಾ ನೆಕ್ಸಾನ್ ಅಂದ್ರೆ ಲೇಟೆಸ್ಟ್ ವೇರಿಯಂಟ್ ಆಗಿರುತ್ತೆ. ಸರ್ ಎಷ್ಟು ಓಡಿದೆ ಅಂದ್ರೆ? ಸರ್ 15,000 ಓಡಿದೆ. ಬರೀ 10 ಏರ್ ಬ್ಯಾಗ್ಸ್. 10 ಏರ್ ಬ್ಯಾಗ್. ಓಕೆ, ನೋಡ್ತಾ ಇರಲ್ಲ, ಫುಲ್ ಸೇಫ್ಟಿ ಗಾಡಿ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಆಸ್ಕಿಂಗ್ ಪ್ರೈಸ್? ಸರ್ 2023 ಸಿಂಗಲ್ ಓನರ್ ಗಾಡಿ ಇದು. CRTV ಪ್ಲಸ್ SMT ಅಂತ ಇದು ಸ್ಪೆಷಲ್ ಎಡಿಷನ್. ಇದು ಹೈಯರ್ ಎಂಡ್ ಇದು. ಸರ್ ಇವತ್ತು ಮಾರ್ಕೆಟ್ ರೇಟ್ 17.75 ಇದೆ. ಓಕೆ, ನಾವು 12 ಲಕ್ಷ ಹಾಕಿದ್ವಿ ಗಾಡಿಗೆ. ಇವತ್ತು ಖುಷಿಯಾಗಿ ನಿಮ್ ಚಾನಲ್ ಕಡೆಯಿಂದ ಯಾರಾದ್ರೂ ಹುಡುಕೊಂಡು ಬಂದ್ರೆ 10.5 ಲಕ್ಷ ವಿತ್ ಟ್ರಾನ್ಸ್ಫರ್. 10.5 ಲಕ್ಷ ರೂಪಾಯಿಗೆ ಟ್ರಾನ್ಸ್ಫರ್. ಒಳ್ಳೆ ಒಂದು ಲಕ್ಸುರಿ ಕಾರ್. ಒಳಗಡೆ ಕೂತಿದ್ರೆ ಯಾವ್ದು ನಾನು ಹೇಳ್ದೆ ನೋಡಿ, ಯಾವಾಗಲೇ ನಿಮ್ಗೆ ಟೆಸ್ಲಾ ಗಾಡಿ ಫೀಲಿಂಗ್ ಬರುತ್ತೆ ಅಂತ 100% ಹಂಗೆ ಇದೆ ಕಣ್ರಿ. ಸೊ ಈ ಗಾಡಿ ನೀವೇನಾರ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ SB ಕಾರ್ಸ್ ಬೆಂಗಳೂರನ್ನ ವಿಸಿಟ್ ಮಾಡಿ. ಬೇಕು ಸರ್, ತುಂಬಾನೇ ಕಡಿಮೆ ಓಡಿರೋದೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಬರೀ ಶೋರೂಮ್ ಇಂದ ಬಂದು 4 ಸರ್ವಿಸ್ ಮಾತ್ರ ಆಗಿರುತ್ತೆ. SX ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಅಲಾಂಗ್ ವಿತ್ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ ಈ ಗಾಡಿ ಸಿಗ್ತಾ ಇದೆ. ಇದರಲ್ಲೂ ಸಹ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಹಾಕಿ ನಿಮಗೆ 1,000 ಕಿಲೋಮೀಟರ್ ಯೂಸ್ ಮಾಡಿಲ್ಲ ಅಂತ ಅನ್ಕೋತೀನಿ. ಗಾಡಿ ನೋಡ್ತಾ ಇರಲ್ಲ, ಒಳ್ಳೆ ಒಂದು ಬ್ಲೂ ಮೆಟಾಲಿಕ್ ಕಲರ್ ಅಲ್ಲಿ ಇದೆ. ಕಂಪ್ಲೀಟ್ ಒರಿಜಿನಲ್ ಕಂಡೀಷನ್ ಅಲ್ಲಿದೆ. ಒಂದು ಸಿಂಗಲ್ ಬ್ರಷ್ ಟಚ್ ಅಪ್ ಕೂಡ ಇದರಲ್ಲಿ ನಿಮಗೆ ಪೇಂಟ್ ಎಲ್ಲೂ ಆಗಿಲ್ಲ. ಕಂಪ್ಲೀಟ್ ಒರಿಜಿನಲ್ ಫಿಟ್ಟಿಂಗ್ ಅಲ್ಲಿ ಇದೆ. ಈವನ್ ನಿಮಗೆ ಒಳಗಡೆ ಇಂಟೀರಿಯರ್ ನೋಡಿದ್ರೆ ಪಕ್ಕಾ ಕನ್ಫರ್ಮ್ ಆಗುತ್ತೆ ಗಾಡಿ ಯಾವ್ದಾರ ಮೇಂಟೈನ್ ಆಗಿದೆ ಅಂತ. ನೋಡ್ತಾ ಇದ್ರಲ್ಲ, ಹೊಸ ಶೋರೂಮ್ ಟೇಸ್ಟ್ ಅಲ್ಲಿ ಈಗಲೇ ಶೋರೂಮ್ ಇಂದ ಎಲ್ಸಂಗಿರುತ್ತೆ.
ಫುಲ್ಲಿ ಟಾಪ್ ಎಂಡ್ ಇರೋದ್ರಿಂದ ನಿಮಗೆ ಇದರಲ್ಲಿ ಪುಷ್ ಬಟನ್, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್, ಟೆಲಿಸ್ಕೋಪಿಕ್ ಸ್ಟೀರಿಂಗ್, ಸಸ್ಪೆನ್ಷನ್ ಎಲ್ಲ ಬರ್ತದೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇವನ್ ರಿವರ್ಸ್ ಕ್ಯಾಮ್ರಾ ಕೂಡ ನಿಮಗೆ ಎಲ್ಲ ಫುಲ್ಲಿ ವೆಂಟಿಲೇಟರ್ AC ಆಗಿ ಬರುತ್ತೆ. ವೆಂಟಿಲೇಟೆಡ್ AC ಇದರಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ ನಿಮಗೆ ಕೂತಿದ್ರೆ ಟೈರ್ ಕಡೆಯಿಂದ ಎಲ್ಲ ಸೀಟ್ ಇಂದ ಎಲ್ಲ ನಿಮಗೆ ತಂಪಿಗೆ ಸಿಗ್ತಾ ಇರುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತಾರೆ? 2021 ಮಾಡಲು ಸರ್ ಇದು. CRDA MT SX ಆಪ್ಷನಲ್ ಅಂತ ಟ್ರಾನ್ಸಾಕ್ಷನ್ ಟೋಟಲಿ 41,000 ಹೊಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ಇವತ್ತು 14.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ. 14.5 ಲಕ್ಷಕ್ಕೆ 12.5 ಲಕ್ಷ ಲೋನ್ ಆಗುತ್ತೆ ಸರ್. ಲೋನ್ ಆಗ್ಬಿಡ್ತಾರೆ. 14.5 ಈ ಗಾಡಿ ಕೊಟ್ಬಿಡ್ತೀನಿ. ಇದು ಡಾಕ್ಟರ್ದು ಗಾಡಿ. ಗಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕ್ಲಾಸ್ ಆಗಿದೆ ಗಾಡಿ. ಬನ್ನಿ ತಗೊಂಡೋಗಿ. ಓಕೆ, ನೋಡ್ತಿರಲ್ಲ ಈ ಗಾಡಿ ಕೂಡ ಜಸ್ಟ್ ರೆಡಿ ಟು ಡ್ರೈವ್. ಓಡಿದ್ರೆ ಬಿಟ್ರೆ ಓಡುತ್ತೆ, ಆ ತರ ಇರುತ್ತೆ. ನೀವು ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ SB ಕಾರ್ಸ್ ಬ್ಯಾಂಗ್ಳೂರ್ನ ವಿಸಿಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ. ಟಾಟಾ ನೆಕ್ಸಾನ್ ನಲ್ಲಿ ಮತ್ತೆ ಒಂದು ನಿಮಗೆ ಮಿಲಿಟರಿ ಗ್ರೀನ್ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಈ ಗಾಡಿ ಕೂಡ ನಿಮಗೆ ಫೇಸ್ ಲಿಫ್ಟ್ ಆಗಿರುತ್ತೆ. KA03 ಇವ್ರ ತರ ಸಿಗೋದು ಪ್ರತಿಯೊಂದು ನಿಮಗೆ ಕರ್ನಾಟಕ ಲೋಕಲ್ ವೆಹಿಕಲ್ಸ್ ಮಾತ್ರ ಇರುತ್ತೆ. ಸರ್ ಏನ್ ಡೀಟೇಲ್ಸ್? ಸರ್ 2022 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ, ಜಸ್ಟ್ 53,000 ಡ್ರಿವನ್ ಆಗಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಮ್ ರೇಟ್ ಇವತ್ತು 8 ಲಕ್ಷ ಹಾಕಿದೀವಿ ಗಾಡಿಗೆ ಸರ್. ಇವತ್ತು 7 ಲಕ್ಷಕ್ಕೆ ಫೈನಲ್ ಮಾಡ್ಬಿಡ್ತೀನಿ ಸರ್ ಗಾಡಿ. ಫ್ಲಾಟ್ 1 lakh rupees ಡಿಸ್ಕೌಂಟ್ ಇದ್ರಲ್ಲೂ ಕೂಡ ನಿಮಗೆ ಸಿಗ್ತಾ ಇದೆ. ಕಂಪ್ನಿ ಫಿಟೆಡ್ ನಿಮಗೆ ಲೆದರ್ ಸೀಟ್ಸ್, ಕವರ್ಸ್ ಎಲ್ಲ ನಿಮಗೆ ಶೋರೂಮ್ ಇಂದಾನೆ ಫಿಟ್ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟಿಲ್ ಸ್ಟೇರಿಂಗು, ಆಡಿಯೋ ಮೌಂಟ್ ಕಂಟ್ರೋಲು, ಆಟೋಮೆಟಿಕ್ ಕ್ಲೈಮೇಟ್, ಏರ್ ಕಂಡೀಷನ್ ಪ್ರತಿಯೊಂದು ಸಿಗುತ್ತೆ. ಯಾವುದೋ ಆಪ್ಷನ್ ಇದ್ರಲ್ಲೂ ಕೂಡ ನಿಮಗೆ ಇಲ್ಲ ಅಂತ ಅಲ್ಲ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಆರಾಮಾಗಿ ತಗೊಂಡು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಓಡಿಸ್ತಾ ಇರಿ. ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ SB ಕಾರ್ಸ್ ಬ್ಯಾಂಗ್ಳೂರ್ನ ವಿಸಿಟ್ ಮಾಡಿ. ಈ ಗಾಡಿ ಬಂದು ಒನ್ ಆಫ್ ದ ಲಕ್ಸುರಿ ಗಾಡಿ ಮಾರುತಿಯಲ್ಲಿ ಅಂತ ಕೂಡ ಹೇಳ್ಬೋದು. ಸಿಯಾಸ್ ಆಗಿರುತ್ತೆ, ಡೀಸೆಲ್ ಎಂಜನ್ ಆರಾಮಾಗಿ. ಇದನ್ನು ಕೂಡ ನಿಮಗೆ 25 ತನಕ ನಿಮಗೆ ಮೈಲೇಜ್ ಸಹ ಕೊಡುತ್ತೆ. ಯಾರೆಲ್ಲ ಒಂದು ದೊಡ್ಡ ಗಾಡಿ, ಲೆಂತ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಒಳ್ಳೆ ಮಾಡೆಲ್ ಗಾಡಿ. ಮತ್ತೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಮಾಡೋದು? ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 86,000 ಡ್ರೈವನ್ ಆಗಿದೆ ಗಾಡಿ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ. ನಾನು 6.5 ಲಕ್ಷ ಇವತ್ತು ಕೊಟ್ಟಿಂಗ್ ಇದೆ ನಮ್ದು ಸರ್. ಇದು 5.5 ಲಕ್ಷಕ್ಕೆ ಇವತ್ತು ಗಾಡಿ ಕೊಡ್ತೀನಿ. ಇದರಲ್ಲೂ 1 ಲಕ್ಷ ಡಿಸ್ಕೌಂಟ್ ಮಾಡ್ಬೋದು. 5.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ. ಓಕೆ, ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಈ ಸಾರಿ ಗಾಡಿ ಸಿಗ್ತಾ ಇದೆ. ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಆಗದಷ್ಟು ಬೇಗ SB ಕಾರ್ಸ್ನ ವಿಸಿಟ್ ಮಾಡಿ. ಮಾಫಿಯಾ ಲುಕ್ ಅಲ್ಲಿ ನಮ್ಗೆ ಗಾಡಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಗಾಡಿ ನೋಡಿದ್ರೆ ನಿಜವಾಗ್ಲೂ ಬೇರೆ ಸೆಕೆಂಡ್ ಥಾಟ್ ಇಲ್ಲ. 100% ಇದೇ ಗಾಡಿ ಬೇಕು ಅಂತ ಎತ್ಕೊಂಡು ನೀವು ಹೋಗ್ತಾನೆ ಇರ್ತೀರಾ. ಗಾಡಿ ನೋಡ್ತಾ ಇದ್ರಲ್ಲ, SLX ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಯಾರೆಲ್ಲ ಸ್ಕಾರ್ಪಿಯೋನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಫುಲ್ಲಿ ಆಪ್ಷನಲ್ ಗಾಡಿ ಇರುತ್ತೆ. ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ವಿತ್ ಹೈಬ್ರಿಡ್ ಸಮೇತ ನಿಮಗೆ ಈ ಗಾಡಿ ಸಿಗುತ್ತೆ. ಹಾಗೆ ನೀವು ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ. ಒಳ್ಳೆ ನಿಮಗೆ ಬ್ಲ್ಯಾಕ್ ಟಿಂಟ್ ಕೂಡ ಹಾಕಿದ್ದಾರೆ. ಸಿಟಿಲಿ ಓಡಿಸ್ಬೋದು ಇಲ್ವೋ ನನಗಂತೂ ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ. ಗಾಡಿ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ 1,10,000 ಟೋಟಲಿ ಶೋರೂಮ್ ಟ್ರ್ಯಾಕ್. ಓಕೆ, 1,10,000 ಕಂಪ್ಲೀಟ್ಲಿ ಶೋರೂಮ್ ಟ್ರ್ಯಾಕ್ ಸಮೇತ ಈ ಗಾಡಿ ಸಿಗುತ್ತೆ. 2011 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಫ್ರೆಶ್ FC ಸಮೇತ ಮಾಡಿ ಕೊಡ್ತೀರಾ ಅಥವಾ ಮಾಡಿಸ್ಬಿಟ್ಟಿದ್ದೀವಿ? ಮಾಡಿಸ್ಕೊಂಡು ಆಲ್ರೆಡಿ ಮಾಡಿದ್ದಾರೆ. ಯಾರೆಲ್ಲ ಸ್ಕಾರ್ಪಿಯೋನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಸರ್ ಒಳ್ಳೆ ಒಂದು ಚಾನ್ಸ್ ಪ್ರೈಸ್ ಹೇಳ್ಬಿಡೋಣ. ಸರ್ 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 1,10,000 ಓಡಿರೋದು. ಫ್ರೆಶ್ FC, ಇನ್ಸೂರೆನ್ಸ್, ಟ್ರಾನ್ಸ್ಫರ್ ಸೇರಿ 4.5 ಲಕ್ಷ ಈ ಗಾಡಿ ಸರ್. ಇವತ್ತು ಟ್ರಾನ್ಸ್ಫರ್ ಸೇರಿ ನಿಮಗೆ ಒಂದು 4.5 ಲಕ್ಷ ರೂಪಾಯಿಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಈ ಗಾಡಿ ನೀವೇನಾರ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ SB ಕಾರ್ಸ್ನ ವಿಸಿಟ್ ಮಾಡಿ. ಇದರಲ್ಲಿ ನಮ್ಗೆ ಒಂದು ಕಾಳು ಆನೆ ತರ ಗಾಡಿ ಅಂತ ಕೇಳಿದ್ರೆ ಈ ಗಾಡಿ ಇರುತ್ತೆ. ಶವರ್ಲೆಟ್ ಕ್ಯಾಪ್ಟಿವಾ ಅಂದ್ರೆ ನಿಮಗೆ ಕಂಪ್ಲೀಟ್ ನಿಮಗೆ ಫ್ಯಾಮಿಲಿ 8 ಸೀಟರ್ ಗಾಡಿ ಆಗಿರುತ್ತೆ. ಅಲಾಂಗ್ ವಿತ್ ನಿಮಗೆ ಸನ್ರೂಫ್ ಸಮೇತ ಈ ಗಾಡಿ ಸಿಗುತ್ತೆ. ದುಡ್ಡು ಕಡಿಮೆ, ಬಟ್ ಗಾಡಿ ಮಾತ್ರ ನಿಮಗೆ ಟಾಪ್ ಅಂಡ್ ಡೀಸೆಲ್ ಎಂಜನ್ ಆಗಿರುತ್ತೆ. ಸೊ ಶವರ್ಲೆಟ್ ಕ್ಯಾಪ್ಟಿವಾನೇ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಲ್ಲ, ಕಡಿಮೆ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಒಳ್ಳೆ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ಸಿ ಸರ್ ಅಂತ ಕೇಳ್ತಿರಲ್ಲ, ಈ ಗಾಡಿ ನಿಮಗೋಸ್ಕರ ನಾನು ತಂದಿದ್ದೀನಿ. ಫಸ್ಟ್ ಇಂಟೀರಿಯರ್ ಒಂದ್ಸರಿ ನೋಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಕಂಪ್ನಿ ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಒಳ್ಳೆ ಒಂದು ಹೈ ಕ್ವಾಲಿಟಿ ಲೆದರ್ ಸೀಟ್ಸ್, ಕವರ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಒಳ್ಳೆ ಒಂದು ಆಂಬಿಯನ್ಸ್ ಕಾಣ್ತಾ ಇದೆ ಈ ಸೀಟ್ ಕಲರ್ಸ್ ಇಂದ. ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರ್ತದೆ. ಮೈಲೇಜ್ ಒಂದು 14 ಬರುತ್ತಾ ಸರ್? ಬರುತ್ತೆ ಸರ್. 14 ಅಂತೂ ಮೈಲೇಜ್ ಆರಾಮಾಗಿ ಬಂದೇ ಬರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ 2011 ಮಾಡಲ್ ಸರ್ ಇದು. ಸೆಕೆಂಡ್ ಓನರ್, 97,000 ಡ್ರೈವನ್ ಆಗಿದೆ. ಇದಕ್ಕೆ ಸರ್ ಇವತ್ತು ಫ್ರೆಶ್ FC, ಇನ್ಸೂರೆನ್ಸ್, ಟ್ರಾನ್ಸ್ಫರ್ ಎಲ್ಲ ಸೇರಿ 4.5 ಲಕ್ಷ ಮಾಡ್ಕೊಬೋದು. 4.5 ಲಕ್ಷ ರೂಪಾಯಿಗೆ ಅಲಾಂಗ್ ವಿತ್ ನಿಮಗೆ ಎಲ್ಲ ಅಪ್ಡೇಟೆಡ್ ಡಾಕ್ಯುಮೆಂಟ್ ಸಮೇತ ನಿಮಗೆ ಈ ಗಾಡಿ ಸಿಗುತ್ತೆ. ಈ ಗಾಡಿ ಏನಾರ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ SB ಕಾರ್ಸ್ನ ಆಗದಷ್ಟು ಬೇಗ ವಿಸಿಟ್ ಮಾಡಿ. XUV ಟಾಪ್ ಅಂಡ್ ವೇರಿಯಂಟೇ ಬೇಕು ಅಂತ ಬಹಳ ಜನ ಕೇಳ್ತಾ ಇರ್ತಾರಲ್ಲ, ಈ ಗಾಡಿ ಅವ್ರಿಗೋಸ್ಕರ.
ಗಾಡಿ ನೋಡ್ತಾ ಇದ್ರಲ್ಲ ತುಂಬಾನೇ ನೀಟ್ಲಿ ಮೇಂಟೈನ್ ಇದೆ. W10 ಅಂತ ಅಂದ್ರೆ ನಿಮಗೆ ಅಲಾಂಗ್ ವಿತ್ ಸನ್ರೂಫ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಪ್ರತಿಯೊಂದಂತೂ ಬಂದೇ ಬರ್ತದೆ. ನಾನು ಹೇಳಿದ್ರೆ ತುಂಬಾನೇ ಟೈಮ್ ಆಗುತ್ತೆ. ಈ ಗಾಡಿಯಲ್ಲಿ ನಿಮಗೆ ಅಷ್ಟೊಂದು ಆಪ್ಷನ್ ಸಿಗುತ್ತೆ. ನಾನು ಇಂಟೀರಿಯರ್ ತೋರಿಸಿ ಶಾರ್ಟ್ ಅಲ್ಲಿ ಮುಗಿಸ್ತೀನಿ. ಫಸ್ಟ್ ಗಾಡಿ ಇಂಟೀರಿಯರ್ ನೋಡ್ಕೊಳ್ಳಿ. ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ ಮಾತ್ರ ತುಂಬಾನೇ ನೀಟ್ ಇದೆ. ಆರಾಮಾಗಿ ತಗೊಂಡು ನೆಮ್ಮದಿಯಾಗಿ ಓಡಿಸ್ತಾ ಇರಿ. ಆರಾಮಾಗಿ ನಿಮಗೆ ದೊಡ್ಡ ಗಾಡಿಲಿ ಒಂದು ಮೈಲೇಜ್ ಗಾಡಿ ಬೇಕು ಅಂತ ಕೇಳಿದ್ರೆ ಯಾರ ಆರಾಮಾಗಿ ನನ್ನ ಪ್ರಕಾರ XUV ಕೂಡ ಹೋಗ್ಬೋದು. ಸರ್ ಏನ್ ಮಾಡಲ್ ಸರ್ ಇದು? ಸರ್ 2016 ಮಾಡಲಿ ಸರ್, ಸೆಕೆಂಡ್ ಓನರ್ ಓಕೆ ವಿತ್ ಸನ್ರೂಫ್ ಸರ್. ಇದು W10 ಪುಷ್ ಬಟನ್ ಸೆಟ್, ತುಂಬಾ ಚೆನ್ನಾಗಿದೆ ಗಾಡಿ. ಟೋಟಲಿ ಶೋರೂಮ್ ಟ್ರಕ್ 1,55,000 ಹೊಡಿದೆ. ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಸರ್. ಇನ್ಸೂರೆನ್ಸ್ ಕಸ್ಟಮರ್ ಕಟ್ಕೋಬೇಕು, ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ. ಓಕೆ ಇವತ್ತು ಕಂಪ್ನಿ ರೇಟಲ್ಲಿ ಓಕೆ ಬಂದಿರೋ ರೇಟಲ್ಲಿ ಗಾಡಿ ಕೊಟ್ಬಿಡ್ತೀನಿ. 8 ಲಕ್ಷ ಫೈನಲ್ ಆಗುತ್ತೆ. 8 lakhs rupeesಗೆ ಅದನ್ನು ಕೂಡ ನಿಮಗೆ W10 ವೇರಿಯಂಟ್ ಸಿಗ್ತಾ ಇದೆ, ಸನ್ರೂಫ್ ಗಾಡಿ. ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ SB ಕಾರ್ಸ್ ಬ್ಯಾಂಗ್ಳೂರ್ನ ವಿಸಿಟ್ ಮಾಡಿ, ಅಥವಾ ಸ್ಕ್ರೀನ್ ಮೇಲೆ 8 ಲಕ್ಷ ಲೋನ್ ಆಗುತ್ತೆ. ಓಕೆ ಅವ್ರ ಸಿವಿಲ್ ಮೇಲೆ ಸಿವಿಲ್ ಚೆನ್ನಾಗಿದ್ರೆ 8 ಲಕ್ಷ ಲೋನ್ ಆಗುತ್ತೆ. 8 ಲಕ್ಷ ಲೋನ್ ಆಗ್ಬೋದು. ಹಾಗಿದ್ರೆ 0 ಡೌನ್ ಪೇಮೆಂಟ್ ಆಗ್ಬೋದಲ್ಲ ಸರ್? ಓಕೆ, ಇದಂತ ಹೇಳ್ಬೇಕಂದ್ರೆ ಒಂದು ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಪಕ್ಕಾ ಒರಿಜಿನಲ್ ಗಾಡಿ, ಕರ್ನಾಟಕ ಗಾಡಿ. ನೋ ಬಾಂಬೆ, ಡೆಲ್ಲಿ, ಹರಿಯಾಣ ಯಾವ್ದೋ ಮೈಗ್ರೇಟ್ ಗಾಡಿ ಇಲ್ಲ ಹತ್ರ ಇಲ್ವೇ ಇಲ್ಲ. ಆದಷ್ಟು ಬೇಗ ಬನ್ನಿ ತಗೊಂಡೋಗಿ. ಮಾರ್ಕೆಟ್ ಅಲ್ಲಿ ಸಿಗದೆ ಅಪರೂಪ. ಒಂದು 50 ಶೋರೂಮ್ ಹುಡುಗಿದ್ರೆ ಎಲ್ಲಾರ 1 ಅಥವಾ 2 ಗಾಡಿ ಮಾತ್ರ ಸಿಗುತ್ತೆ. ಸೊ ಈ ಸಾರಿ ನಿಮಗೆ SB ಕಾರ್ಸ್ ಅಲ್ಲಿ ಜೆಟಾ ಕೂಡ ಇರುತ್ತೆ. ಅದೂ ಸಹ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಎಂಜಿನ್ ಅಲ್ಲ ಸರ್? ಡೀಸೆಲ್. ಓಕೆ, ಏನ್ ಮಾಡಲ್ ಸರ್ ಇದು? ಸರ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, 1,60,000 ಹೊಡಿದೆ. ಟೋಟಲಿ ಶೋರೂಮ್ ಟ್ರಕ್ ಗಾಡಿ. ಓಕೆ ಸರ್, ಇವೆಲ್ಲ ಗಾಡಿ ಎಷ್ಟು ಕಿಲೋಮೀಟರ್ ತನಕ ಓಡುತ್ತೆ ಸರ್? ಇದು ನಿಯರ್ಲಿ 6.5-7 ಲಕ್ಷ ಓಡ್ಬೇಕು ಗಾಡಿ. ಅಷ್ಟು ಓಡುತ್ತೆ? 7 lakhs ಓಡ್ಬೇಕು. ಓಡುತ್ತೆ. ಅವಾಗಲೇ ರಿಪೇರಿ ಬರೋದು ಗಾಡಿ. ಅಲ್ಲಿವರೆಗೂ ಬರಲ್ಲ. ಎಂಜಿನ್ ಕೈ ಹಾಕಂಗಿಲ್ಲ. 2 ಲೀಟರ್ ಎಂಜಿನ್. 2 ಲೀಟರ್ ಎಂಜಿನ್, 2000 cc ಬರ್ತದೆ. ಪವರ್ ಮಾತ್ರ ಗಾಡಿದು ಒಳ್ಳೆ ರಾಕೆಟ್ ತರ ಹೋಗುತ್ತೆ. ಯಾರೆಲ್ಲ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಿರಲ್ಲ, SB ಕಾರ್ಸ್ ನ ವಿಸಿಟ್ ಮಾಡಿ. ಸರ್ ಏನ್ ಪ್ರೈಸ್? 5.5 ಲಕ್ಷ ವಿತ್ ಟ್ರಾನ್ಸ್ಫರ್ ವಿತ್ ಇನ್ಸೂರೆನ್ಸ್. 5.5 ಲಕ್ಷ. 5.5 ಲಕ್ಷ ಫೈನಲ್. ಏನಾರ ಡಿಸ್ಕೌಂಟ್ ಆಗುತ್ತಾ? ಮಾಡೋಣ ಸರ್, ಕಸ್ಟಮರ್ ಬರ್ಲಿ. ಸಣ್ಣ ಪುಟ್ಟ ಡಿಸ್ಕೌಂಟ್ ಮಾಡ್ತೀನಿ ಅಂತ ಸರ್ ಹೇಳ್ತಾ ಇದ್ದಾರೆ. ನಿಮಗೆ ಅಲಾಂಗ್ ವಿತ್ ಅಪ್ ಟು ಡೇಟ್ ಡಾಕ್ಯುಮೆಂಟ್, RC ಟ್ರಾನ್ಸ್ಫರ್ ಸಮೇತ ನಿಮಗೆ ಫ್ರೀ ಆಫ್ ಕಾಸ್ಟ್. RC ಟ್ರಾನ್ಸ್ಫರ್ ಅಲ್ಲ ಸರ್? ಹೌದು, ಫ್ರೀ. ಅದನ್ನು ಕೂಡ ಕಮಿಷನ್. ನೋ ಕಮಿಷನ್ ಬೇರೆ ಇಲ್ಲ ಅಂತ ನೋಡಿ. ಕಮಿಷನ್ ಇಲ್ಲ, ಜೊತೆಗೆ RC ಟ್ರಾನ್ಸ್ಫರ್ ಬೇರೆ ಫ್ರೀ. 5.5 ಲಕ್ಷ ಹೇಳ್ತಾರೆ. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗ್ಬೋದು. ಟ್ರೈ ಮಾಡಿ, ಏನು ಹೇಳಕ್ ಆಗಲ್ಲ, ಆಗ್ಬೋದು ಹೆಚ್ಚು ಕಮ್ಮಿ. ಈ ಗಾಡಿ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ SB ಕಾರ್ಸ್ನ ಆದಷ್ಟು ಬೇಗ ಬನ್ನಿ, ಈ ಗಾಡಿ ನಿಮ್ದಾಗಿ ಪಡೆಯಿರಿ.